ಇವತ್ತು ಇದ್ದಾರೆ. ಇವ್ರಿಗೆ ನಾವು ಹೃತ್ಪೂರ್ವಕವಾದ ವೆಲ್ಕಮ್ ಮಾಡೋಣ. ಮಹಿಳಾ ಪತಾಂಜಲಿಯಿಂದ ಹೃತ್ಪೂರ್ವಕವಾದ ಸ್ವಾಗತ. ಇಂಚರ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಾನು ಆಡಿಬಲ್ ಆಗಿದ್ದೀನಾ? ವಾಯ್ಸ್ ಕ್ಲಿಯರ್ ಆಗಿ ಬರ್ತಾ ಇದೆಯಾ? ಕೇಳಿಸ್ತಿದ್ಯಾ? ಫೈನ್. ಫೇಸ್ ಅಂಡ್ ವಾಯ್ಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಬರ್ತಾ ಇದೆ. ಓಕೆ, ಸರಿ. ಸ್ಟಾರ್ಟ್ ಮಾಡ್ಬೋದಾ? ಸ್ಟಾರ್ಟ್ ಮಾಡಿ. ಹಲೋ, ಎಲ್ಲರಿಗೂ ನಮಸ್ಕಾರ. ಸೊ ನಾನು ಡಾಕ್ಟರ್ ಇಂಚರಾ ಎಸ್ವಿ. ನಾನಿವಾಗ ಸದ್ಯಕ್ಕೆ MDS ಮಾಡ್ತಿದ್ದೀನಿ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಪೆರಿಡಾಂಟಿಕ್ಸ್ ಅಂಡ್ ಇಂಪ್ಲಾಂಟಾಲಜಿ. ಸೊ ನಾನಿವತ್ತು ಬಾಯಿ ಆರೋಗ್ಯ ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಓರಲ್ ಹೆಲ್ತ್ ಬಗ್ಗೆ ಮಾತಾಡಕ್ಕೆ ಇಲ್ಲಿ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನಾವು ಎಲ್ಲರಿಗೂ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಒಳ್ಳೇದ ಅಥವಾ ಕನ್ನಡದಲ್ಲಿ ಮಾತಾಡಿದ್ರೆ ಒಳ್ಳೇದ? ಎನಿಥಿಂಗ್, ವಾಟ್ ಎವರ್ ಯು ಗೈಸ್ ಆರ್ ಕಂಫರ್ಟಬಲ್ ವಿತ್. ಕನ್ನಡ ಒಳ್ಳೇದು. ನಾನು ಟ್ರೈ ಮಾಡ್ತೀನಿ ನನ್ನ ಬೆಸ್ಟ್. ಬಟ್ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಮೈಕ್ ಆನ್ ಮಾಡ್ಕೊಂಡು ಯು ಕ್ಯಾನ್ ಇಂಟರಪ್ಟ್ ಮೀ ಅಂಡ್ ಆಸ್ಕ್ ಮೀ, ಆಯ್ತಾ? Yeah, sure, ma'am. Okay. So, ಬಾಯಿ ಆರೋಗ್ಯ ಅಂದ್ರೆ ಎಲ್ಲರಿಗೂ ನೆನ್ಪು ಬರೋದೇನು? ಬಾಯಿ ಅಂದ ತಕ್ಷಣ ಅಂದ್ರೆ ನಾವು ಅದು ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಆಫ್ ದ ಬಾಡಿ. ಯಾಕೆ ಅದು ಹಾಗೆ? ಯಾಕಂದ್ರೆ ನಾವು ಯಾವತ್ತು ನೀವೇ ಪ್ರಶ್ನಿಸ್ಕೊಳ್ಳಿ, ನೀವು ಎಷ್ಟತಿ ನೀವು ಡೆಂಟಲ್ ಡಾಕ್ಟರ್ ಹತ್ರ ಹೋಗಿ ಅಥವಾ ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಏನ್ ತೊಂದ್ರೆ ಆಗ್ತಾ ಇದೆ ಅಂತ ಕೇಳಿದೀರಾ ಇಲ್ಲಿ ತನಕ? ನಮ್ ದೇಹದ ಆರೋಗ್ಯ ಎಷ್ಟು ಇಂಪಾರ್ಟೆಂಟು, ನಮ್ಮ ಬಾಯಿ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಅದು ಎಲ್ಲರಿಗೂ ಒಂಚೂರು ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ಕೊಂತ ನಾನು ನನ್ನ ಟಾಕ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್, ಬಾಯಿ ಅಂದ್ರೆ ಏನಿರುತ್ತೆ? ಸೊ ಹಲ್ಲು ಮತ್ತೆ ವಸುಡು, ಬಾಯಿ ಕಳೆದ್ರೆ ಅದ್ರ ಒಳಗಡೆ ನಾಲ್ಗೆ. ಸೊ ಹಲ್ಲಿನ ಬಗ್ಗೆ ಮಾತಾಡ್ಬೇಕಾದ್ರೆ, ಸೊ ಟೀತ್ ಇಸ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಪಾರ್ಟ್ ಆಫ್ ದ ಬಾಡಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇದ್ರ ಮೇಲೆ ನಿಮ್ಗೆ ಬೆಳ್ಳಿಗೆ ಏನ್ ಕಾಣಿಸುತ್ತೆ ಅದು ಎನಾಮೆಲ್, ಅದ್ರ ಒಳಗಡೆ ಡೆಂಟಿನ್ ಮತ್ತೆ ಅದ್ರ ಒಳಗಡೆ ಪಲ್ಪ್ ಇರುತ್ತೆ. ಪಲ್ಪ್ ಅಲ್ಲಿ ನಮ್ಗೆ ನರ್ವ್ ಸಪ್ಲೈ, ನಮ್ಗೆ ಪೇನ್ ಯಾಕೆ ಬರುತ್ತೆ ಹಲ್ಲಲ್ಲಿ ಅಂದ್ರೆ ಯಾಕಂದ್ರೆ ಅದ್ರಲ್ಲಿ ನರ್ವ್ಸ್ ಇರುತ್ತೆ, ಆಯ್ತಾ? ವಸಡಲ್ಲಿ ನಮ್ಗೆ ಬ್ಲಡ್ ಸಪ್ಲೈ ಇರುತ್ತೆ. ಸೊ ಅದ್ರಿಂದ ಮಾತ್ರ ನಮ್ ಹಲ್ಗಳು ಚೆನ್ನಾಗಿರತ್ತೆ. ಇವಾಗ ದಿನನಿತ್ಯದಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಅದನ್ನ ತಪ್ಪಿಸ್ಕೊಳ್ಳೋದು ಹೇಗೆ ಅಂದ್ರೆ ಪ್ರಿಕಾಷನರಿ ಮೆಥಡ್ಸ್ ಏನೇನ್ ಮಾಡ್ಬೇಕು? ಬ್ರಷಿಂಗ್ ಟ್ವೈಸ್ ಡೈಲಿ, ಅಂದ್ರೆ 2 ಸತಿ ಹಲ್ಲುಜ್ಜೋದು ಒಂದೇ ಸಾಕಾ ಬಾಯಿ ಆರೋಗ್ಯ ಕಾಪಾಡ್ಕೊಳಕ್ಕೆ? ಇಲ್ಲ. ಓನ್ಲಿ 30% ಆಫ್ ದ ಪ್ರಾಬ್ಲಮ್ಸ್ ಗೆಟ್ ಸಾಲ್ವ್ಡ್ ಓನ್ಲಿ ಬೈ ಬ್ರಷಿಂಗ್. ಅಂದ್ರೆ ನೀವು ಫ್ಲಾಸ್ ಮಾಡ್ಬೇಕು, ಮೌತ್ ರಿನ್ಸಸ್ ಯೂಸ್ ಮಾಡ್ಬೇಕು, ಪ್ಲಸ್ ಬ್ರಷ್ ಮಾಡ್ಬೇಕು. ದಟ್ ಟು ಬ್ರಷಿಂಗ್ ಟ್ವೈಸ್ ಎವ್ರಿ ಡೇ. ಆಮೇಲೆ ಎವ್ರಿ ಟೈಮ್ ಊಟ ಮಾಡಿದ ತಕ್ಷಣನೇ ಕೈ ಒಂದೇ ತೊಳೆದ್ರೆ ಸಾಕಾಗಲ್ಲ. ಸ್ವಲ್ಪ ಬಾಯಿಗೂ ನೀರ್ ಹಾಕಿ ಮುಕ್ಕಳಿಸ್ಕೊಂಡ್ರೆ ಯಾವ್ದೇ ತರಹದ ಏನ್ ಹೇಳ್ತೀವಿ ಕೇರೀಸ್ ಅಂತ ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹುಳ್ಕ್ ಹೇಗಾಗತ್ತೆ? ನಾವಿವಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಜನರೇಷನ್ ಅಲ್ಲಿ ಯಾರು ಕೂಡ ಯಾವ್ದು ಕಚ್ಚಿ ತಿನ್ನೋ ಆಹಾರ ಯಾರು ಇಷ್ಟ ಪಡೋದಿಲ್ಲ, ಹೌದಾ? ಈಸಿಯಾಗಿ ತಿನ್ಬೇಕು, ಪ್ರೊಸೆಸ್ಡ್ ಫುಡ್, ಆಮೇಲೆ ಫಾಸ್ಟ್ ಫುಡ್. ಎವ್ರಿ ಒನ್ ಲೈಕ್ಸ್ ಪ್ರೊಸೆಸ್ಡ್ ಫುಡ್, ರೈಟ್? ಸೊ ಈ ಪ್ರೊಸೆಸ್ಡ್ ಫುಡ್ ಅಲ್ಲಿ ಏನಾಗುತ್ತೆ? ಈ ಪ್ರೊಸೆಸ್ಡ್ ಫುಡ್ ಅನ್ನುವಂಥದ್ದು ತುಂಬಾ ಸಾಫ್ಟ್ ಆಗಿರತ್ತೆ, ಆಮೇಲೆ ಈಸಿಯಾಗಿ ನುಂಗುವಂತ ಆಹಾರ, ಅಂದ್ರೆ ಜಗದು ತಿನ್ನುವಂತ ಆಹಾರ ಅಲ್ಲ. ಸೊ ಇವಾಗ ಈ ತರ ಆಹಾರದಲ್ಲಿ ಅಂದ್ರೆ ಚಾಕ್ಲೇಟ್ಸ್ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು, ಈ ಮಕ್ಳು ಏನೇನ್ ಇಷ್ಟ ಪಡ್ತಾರೆ ಅದೆಲ್ಲ. ಸೊ ಇದು ಹಲ್ಲಿಗೆ ಅಂಟ್ಕೊಂಡು ಅದು ಬ್ರಷ್ ಮಾಡ್ದೇನೆ ಅಥವಾ ಅದು ಕ್ಲೀನ್ ಆಗದೆ ಇದ್ರೆ ಹಲ್ಲಿಂದ ಆ ಬ್ಯಾಕ್ಟೀರಿಯಾ ಅದಕ್ಕೆ ಹಲ್ಲಿಗೆ ಅಂಟಿರೋದ್ರಿಂದ ಅದು ಅಸಿಡಿಕ್ ಎನ್ವೈರನ್ಮೆಂಟ್ ನ ಕ್ರಿಯೇಟ್ ಮಾಡುತ್ತೆ. ಅಸಿಡಿಕ್ ಎನ್ವೈರನ್ಮೆಂಟ್ ಇಂದ ನಿಮ್ಮ ಹಲ್ ಹುಳ್ಕು ಸ್ಟಾರ್ಟ್ ಆಗತ್ತೆ.
ಫಸ್ಟ್ ನಾನು ಹೇಳಿರೋದು ಹಲ್ ಮೇಲೆ ಒಂದು ಲೇಯರ್ ಇರುತ್ತೆ ಎನಾಮಿಲ್ ಅಂತ, ಅದ್ರ ಒಳಗಡೆ ಡೆಂಟಿನ್, ಅದ್ರ ಒಳಗಡೆ ಪಲ್ಪ್ ಅಲ್ಲಿ ನಮ್ದು ನರ್ವ್ ಸಪ್ಲೈ ಇರುತ್ತೆ. ಸೊ ಇವಾಗ ನಮ್ ಹಲ್ ಹುಳ್ಕು ಮೇಲ್ಗಡೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಆಯ್ತಾ. ಅವಾಗ ನಿಮ್ಗೆ ನೋವು ಅಷ್ಟೊಂದಿರಲ್ಲ, ಅದಾದ್ಮೇಲೆ ನೋವು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಅವಾಗ ನೀವ್ ಡೆಂಟಿಸ್ಟ್ ಹತ್ರ ಹೋದ್ರೆ ದಟ್ ಇಸ್ ದ ರೈಟ್ ಟೈಮ್ ಅಂತ ಹೇಳ್ಬೋದು. ಲೇಟರ್ ವೆನ್ ಇಟ್ ಕಮ್ಸ್ ಟು ಪಲ್ಪ್ ಯು ಹ್ಯಾವ್ ಟು ಅಂಡರ್ಗೋ RCT. ಸೊ ಅಲ್ಲಿ ತನಕ ಯಾಕೆ ಬಿಡ್ಬೇಕು ನಾವು ಅಲ್ವಾ? ಅದಕ್ಕಿಂತ ಮುಂಚೆನೆ ಅದನ್ನ ತಡೆಗಟ್ಟುವಂತ ಒಂದು ಪ್ರಯತ್ನ ಮಾಡ್ಬೋದು. ಅದು ಹೇಗೆ? ಬ್ರಷಿಂಗ್ ಮತ್ತೆ ಫ್ಲಾಸಿಂಗ್ ಮತ್ತೆ ಮೌತ್ ವಾಶ್ ಆ ತರ ಪ್ರಯತ್ನ ಮಾಡೋದ್ರಿಂದ ಈ ಹಲ್ ಹುಳ್ಕನ್ನ ನಾವು ತಡೆಗಟ್ಬೋದು. ಆಮೇಲೆ ಬ್ರಷಿಂಗ್ ಟೆಕ್ನಿಕ್ಸ್ ಹೇಗೆ ಮಾಡೋದು, ಹೇಗ್ ಬ್ರಷ್ ಮಾಡ್ತೀರಾ ಎವ್ರಿ ಡೇ, ಹೇಗ್ ಮಾಡ್ಬೇಕು, ಯಾವ್ದು ಸರಿಯಾದ ವಿಧಾನ ಅಂತ ಹೇಳೋದಾದ್ರೆ, ಫಸ್ಟ್ ಕಮಿಂಗ್ ಟು ಬ್ರಷ್, ವಾಟ್ ಕೈಂಡ್ ಆಫ್ ಅ ಬ್ರಷ್ ಟು ಯೂಸ್? ಯಾವ ತರದ ಬ್ರಷ್ ಯೂಸ್ ಮಾಡ್ತಿದ್ದೀರಾ ನೀವೆಲ್ಲ? ಒಂದ್ಸತಿ ನೀವು ಬ್ರಷ್ ನ ಬ್ರಿಸಲ್ಸ್ ನ ನೀವು ಎವ್ರಿ ಡೇ ಮಾರ್ನಿಂಗ್ ಬ್ರಷ್ ನ ಬ್ರಿಸಲ್ಸ್ ನ ಮುಟ್ಟಿ ನೋಡಿದ್ರೆ ಅದು ತುಂಬಾ ಸಾಫ್ಟ್ ಇರ್ಬೇಕು. ಕೆಲವ್ರು ಅನ್ಕೊಂಡಿರ್ಬೋದು ಎಷ್ಟೇ ಹಾರ್ಡ್ ಬ್ರಷಸ್ ತಗೊಂಡ್ರು ಅಷ್ಟು ನಮ್ ಹಲ್ ಕ್ಲೀನ್ ಆಗುತ್ತೆ ಅಂತ. ಅದು ತಪ್ಪು. ನಿಮ್ ಹಲ್ನ ನೀವೇ ಡ್ಯಾಮೇಜ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳ್ಬೋದು. ತುಂಬಾ ಸಾಫ್ಟೆಸ್ಟ್ ಬ್ರಿಸಲ್ ಬ್ರಷ್, ಇವಾಗ ಎಲ್ಲಿ ನೀವು ಬ್ರಷ್ ತಗೊಳಕ್ ಹೋದಾಗ ಯು ಶುಡ್ ಆಸ್ಕ್ ಫಾರ್ ಸಾಫ್ಟ್ ಬ್ರಿಸಲ್ ಬ್ರಷ್. ಆಮೇಲೆ ಕೆಲವ್ರು ಕೇಳ್ತಾರೆ, ಮೇಡಮ್ ಕೋಲ್ಗೇಟ್ ಯೂಸ್ ಮಾಡ್ಬೇಕಾ, ಪೆಪ್ಸಿಡೆಂಟ್ ಯೂಸ್ ಮಾಡ್ಬೇಕಾ, ಕ್ಲೋಸ್ ಅಪ್ ಯೂಸ್ ಮಾಡ್ಬೇಕಾ? ನೀವು ಬ್ರ್ಯಾಂಡ್ ಬಗ್ಗೆ, ನೀವು ಟೂತ್ ಪೇಸ್ಟ್ ಬ್ರ್ಯಾಂಡ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ. ಟೂತ್ ಪೇಸ್ಟ್ ಯಾಕೆ ಹಾಕೊಳ್ತೀವಿ ಅಂದ್ರೆ ಲ್ಯೂಬ್ರಿಕೇಶನ್ ಇರ್ಲಿ ಅಂತ. ನೀವು ಬರೀ ಟೂತ್ ಪೇಸ್ಟ್ ಇಲ್ದೇನೆ ನೀವು ಬ್ರಷ್ ಮಾಡಿದ್ರೆ ಇಟ್ ಕ್ರಿಯೇಟ್ಸ್ ಅ ಕೈಂಡ್ ಆಫ್ ಅ ಫ್ರಿಕ್ಷನ್. ಈಸಿಯಾಗಿ ಹಲ್ ಮೇಲೆ ಟೂತ್ ಬ್ರಷ್ ಮೂವ್ ಆಗೋದಿಲ್ಲ. ಸೊ ನಾವು ಟೂತ್ ಪೇಸ್ಟ್ ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ. ಅದ್ರಿಂದ ಯಾವ್ದೇ ಆದಂತ ಯೂಸಸ್ ಅಷ್ಟೊಂದು ಇರೋದಿಲ್ಲ ಆಯ್ತಾ. ಸೊ ಟೂತ್ ಪೇಸ್ಟ್ ಬಗ್ಗೆ ಯಾವ ಟೂತ್ ಪೇಸ್ಟ್ ಯೂಸ್ ಮಾಡಿದ್ರು ಒಳ್ಳೇದೆ. ಸೊ ಐ ಆಮ್ ನಾಟ್ ಟೆಲಿಂಗ್ ಯು ಆಲ್ ಇದೇ ಟೂತ್ ಪೇಸ್ಟ್ ಯೂಸ್ ಮಾಡ್ಬೇಕು, ಹಿಂಗೆ ಯೂಸ್ ಮಾಡ್ಬೇಕು. ನೋ, ಐ ಆಮ್ ಜಸ್ಟ್ ಟೆಲಿಂಗ್ ಯು ಅಬೌಟ್ ಹೌ ಟು ಯೂಸ್ ಅ ಟೂತ್ ಬ್ರಷ್ ಅಂಡ್ ಹೌ ಟು ಬ್ರಷ್ ಎವ್ರಿ ಡೇ ಅನ್ನೋದ್ರ ಬಗ್ಗೆ. ಸೊ ಟೂತ್ ಪೇಸ್ಟ್ ಎಷ್ಟು ಹಾಕೊಳ್ಬೇಕು? ಒಂದು ಪೀನಟ್ ಸೈಜ್ ಅಂತ ಹೇಳ್ತೀವಿ, ಕಾಳಿನ ಸೈಜ್ ಅಷ್ಟು ಟೂತ್ ಪೇಸ್ಟ್ ನ ಒಳಗಡೆ ಹಾಕೊಂಡು, ಇದು ನಿಮ್ಮ ಬಾಯಿ, ಇದು ಹಲ್ಲು. ಸೊ ಯು ಸ್ಟಾರ್ಟ್ ವಿತ್ ದ ಮೋಸ್ಟ್ ಪೋಸ್ಟೀರಿಯರ್ ಟೀತ್, ಅಂದ್ರೆ ದವಡೆ ಹಲ್ಲು ಆಯ್ತಾ, ಇದು ಮುಂದೆ ಹಲ್ಲು. ದವಡೆ ಹಲ್ಲಿಂದ ಮೇಲ್ಗಡೆಯಿಂದ ಟೂತ್ ಬ್ರಷ್ ನ ಹೀಗೆ ಇಟ್ಟು ಯು ಡ್ರಾ ಸರ್ಕಲ್ಸ್ ಆನ್ ಇಟ್, 45-degree angle, and then you draw circles on it and you swipe down. ಈ ತರ ಮಾಡೋದ್ರಿಂದ ಮೂರೇ ಹಲ್ಲು, ಒಂದ್ಸತಿ 3 ಹಲ್ಲು, ಒಂದ್ಸತಿ 3 ಹಲ್ಲು, ಒಂದ್ಸತಿ 3 ಹಲ್ಲು. ಸೊ ಈ ತರ ಕ್ಲೀನ್ ಮಾಡೋದ್ರಿಂದ ನೀವು ಎಲ್ಲಾ ಹಲ್ಲು ಕ್ಲೀನ್ ಮಾಡ್ತೀರಾ, ಹಾಗೆ ಎಲ್ಲಾ ಸರ್ಫೇಸ್ಗೂ ಕೂಡ ನಿಮ್ಮ ಟೂತ್ ಬ್ರಷ್ ಹೋಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಅಂಡ್ ದೆನ್ ಎಲ್ಲರೂ ಹೊರಗಡೆ ಮಾತ್ರ ಬ್ರಷ್ ಮಾಡ್ತೀರಾ, ಒಳಗಡೆ ಬ್ರಷ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಒಳಗಡೆ ಹೇಗ್ ಬ್ರಷ್ ಮಾಡೋದು? ಮುಂಗಡೆ ಹಲ್ನ ಈ ರೀತಿಯಾಗಿ ಮತ್ತೆ ಹಿಂದ್ಗಡೆ ಹಲ್ನ ಈ ರೀತಿಯಾಗಿ ಆಯ್ತಾ. ಸೊ ಕೆಲವ್ರು ಹೇಳ್ತಾರೆ ನಂಗೆ ಹಲ್ ಜುಮ್ ಅಂತ ಇದೆ, ಐಸ್ ಕ್ರೀಮ್ ತಿನ್ನಕ್ಕಾಗಲ್ಲ, ಕೋಲ್ಡ್ ವಾಟರ್ ಕುಡಿಯಕ್ಕಾಗಲ್ಲ, ಏನೂ ಆಗಲ್ಲ. ಅದ್ ಯಾಕಾಗತ್ತೆ? ಬಿಕಾಸ್ ನಮ್ಮ ಹಲ್ನ ಸುರಕ್ಷಿತವಾಗಿ ಇಟ್ಟಿರೋದು ನಮ್ಮ ವಸಡು. ಹಲ್ಲಿನ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ವಸಡಿನ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ನಾವ್ ನೆಗ್ಲೆಕ್ಟ್ ಮಾಡಕ್ ಆಗೋದಿಲ್ಲ. ಇವಾಗ ನಮ್ ಹಲ್ ಅರ್ಧ ಭಾಗ ಮಾತ್ರ ಹೊರಗಡೆ ಇದೆ, ಮತ್ತೆ ಇನ್ನ ಅರ್ಧ ಭಾಗ ನಮ್ಮ ವಸಡು ಕವರ್ ಮಾಡ್ತಾ ಇದೆ. ನಿಮ್ಗ್ ವಸಡಿಗೆ ಏನಾದ್ರೂ ತೊಂದ್ರೆ ಆಗಿ ವಸಡು ಯಾವಾಗ ಅದು ಕಾಯಿಲೆಯನ್ನ ನರಳಕ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ನಿಮ್ಗೆ ವಸಡು ಹಿಂದೆ ಬರ್ತಾ ಹೋಗುತ್ತೆ ಅಂಡ್ ದೇರ್ ಬಿ ಎಕ್ಸ್ಪೋಜರ್ ಆಫ್ ದ ರೂಟ್ ಅಂತ ಹೇಳ್ತೀವಿ. ಅವಾಗ ನಿಮ್ಗೆ ಏನಂತ ಹೇಳ್ತೀವಿ, ಜುಮ್ ಅನ್ಸೋದು ಇರ್ಬೋದು, ಅಥವಾ ಡೆಂಟಿನಲ್ ಸೆನ್ಸಿಟಿವಿಟಿ ಇಸ್ ವಾಟ್ ವಿ ಕಾಲ್, ಅಂಡ್ ದಟ್ ಸ್ಟಾರ್ಟ್ಸ್ ಹ್ಯಾಪನಿಂಗ್. ಅವಾಗ ಏನ್ ಮಾಡ್ಬೇಕು? there'll be so many desensitizing toothpaste and desensitizing mouthwash. Please use ಮಾಡಿ and consult a dentist, because ನೀವು ಕನ್ಸಲ್ಟ್ ಮಾಡದೇ ಇದ್ರೆ ಟ್ರೀಟ್ಮೆಂಟ್ ಸಿಕ್ಕೋದಿಲ್ಲ, ಅದಾದ್ಮೇಲೆ ಪರ್ಮನೆಂಟ್ ಸೊಲ್ಯೂಷನ್ ಅದಕ್ಕೇನು ಬರೋದಿಲ್ಲ. ಸೊ
ಸೊ ಇನ್ನೊಂದು ಪ್ರಾಬ್ಲಮ್, ನಾರ್ಮಲ್ ಪ್ರಾಬ್ಲಮ್ ಅಂದ್ರೆ ವಸುಡಿಂದ ರಕ್ತ ಬರೋದು. ಆಯ್ತಾ? ಕೆಲವ್ರು ಹೇಳ್ತಾರೆ ಮೇಡಮ್ ವಸುಡಿಂದ ರಕ್ತ ಬರ್ತಾ ಇದೆ, ಸುಮ್ನೆ ಬ್ರಷ್ ಮಾಡ್ತಾ ಇದ್ದೆ ನಂಗೆ ರಕ್ತ ಬರ್ತಾ ಇದೆ, ಏನ್ ಮಾಡೋದು, ಹೇಗೆ, ಅದ್ ಯಾಕೆ ಆಗ್ತಾ ಇದೆ, ಅದು ಯಾಕೆ ಆಗತ್ತೆ ಅನ್ನೋದ್ರ ಬಗ್ಗೆ, ಯಾರಿಗಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್, ಪ್ರೆಗ್ನೆಂಟ್ ಲೇಡೀಸ್ಗೆ ವಸುಡಿನ ಬ್ಲೀಡಿಂಗ್ ಗಮ್ಸ್ ಅಂತ ಏನ್ ಹೇಳ್ತೀವಿ ಅದ್ ಬರುತ್ತೆ. ಯಾಕಾಗತ್ತೆ? ಬಿಕಾಸ್ there is so many hormonal changes in a female body during pregnancy or during menstruation or during menopause. So nothing to worry about it. Go and consult a dentist and just get your oral hygiene on point. Like undergo scaling or deep cleaning is what I suggest. And even like ನೀವೇನಾದ್ರೂ ಹಲ್ಲಿನ ಆರೋಗ್ಯ ಏನಾದ್ರು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಕೂಡ ಬ್ಲೀಡಿಂಗ್ ಗಮ್ಸ್ ಆಗ್ಬೋದು. ಇಂಚರ ಓಂ ಪುಟಿ ಏನಾಯ್ತು? ನೆಟ್ವರ್ಕ್ ಏನೋ ಆಯ್ತು ಅನ್ಸುತ್ತೆ. ಒಂದ್ ಸೆಕೆಂಡ್ ಬರ್ಬೋದು. ಓಕೆ ಮಾತ್ರ ಕೆಲಸ. ಓಕೆ ಓಕೆ ಸೊ ನಾವ್ ಯಾಕೆ ಕ್ಲೀನ್ ಆಗಿ ಇಟ್ಕೊಳ್ಬೇಕು? ಯಾಕಂದ್ರೆ ನಾವ್ ದಿನ ಏನೇನೋ ತಿಂತಾ ಇರ್ತೀವಿ, ಏನೇನೋ ಕುಡಿತಾ ಇರ್ತೀವಿ, ಏನು ಅದ್ ಕ್ಲೀನ್ ಆಗಿರ್ಲ ಅಂದ್ರೆ ನಮ್ಮ ಹಲ್ಲಿನ ಮೇಲೆ ಅದ್ ಒಂದ್ ಪದರ ಕಟ್ಟತ್ತೆ. ಅದನ್ನ ನಾವು ಪ್ಲಾಕ್ ಅಕ್ಯುಮುಲೇಷನ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಸೊ ಅದ್ರಿಂದ ನಮ್ಮ ಜಿಂಜೈವಲ್ ಹೆಲ್ತ್, ವಸುಡಿನ ಆರೋಗ್ಯದ ಮೇಲೆ ಪರಿಣಾಮ ಬೀಳತ್ತೆ. ಅದು ನೆಕ್ಸ್ಟ್ ಏನಾಗುತ್ತೆ, ಅದ್ ಕ್ಲೀನ್ ಆಗಿಲ್ಲ ಅಂದ್ರೆ ಲೈಕ್ ಫಾರ್ 1 to 2 days ಅದ್ ಹಾಗೆ ಇತ್ತು, ಕ್ಲೀನ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಪ್ರಾಸೆಸ್ ವಿಲ್ ಬಿ ಜಿಂಜಿವೈಟಿಸ್. ಜಿಂಜಿವೈಟಿಸ್ ಅಂದ್ರೆ ಏನಾಗುತ್ತೆ, ಅದೇ ನಾನು ಇವಾಗ ಹೇಳಿದ್ನಲ್ಲ, ವಸುಡಿಂದ ರಕ್ತ ಬರ್ತಿರೋದು, ಬ್ಲೀಡಿಂಗ್ ಗಮ್ಸ್, ಮತ್ತೆ ಏನೋ ವಸುಡಿಂದ ಯಾರು ಎಳಿಯೋ ತರ ಪೇನ್, ಚುಚ್ಚೋ ತರ ಅಲ್ಲ, ಎಳಿಯೋ ತರ ಪೇನ್, ಆ ತರ ಬರುತ್ತೆ. ಅದು ಕೂಡ ನೀವು ಹೋಗಿ ತೋರ್ಸ್ಕೊಳ್ದೆ ಇದ್ರೆ ಪೆರಿಯೋಡಾಂಟೈಟಿಸ್ ಅಂತ ಏನ್ ಹೇಳ್ತೀವಿ ಅದಾಗತ್ತೆ. ಪೆರಿಯೋಡಾಂಟೈಟಿಸ್ ಅಲ್ಲಿ ಏನಾಗುತ್ತೆ, ಅಲ್ಗಾಡಕ್ ಸ್ಟಾರ್ಟ್ ಆಗತ್ತೆ, ಅಂಡ್ ದೆನ್ ಆ ತರ ಸಿಂಪ್ಟಮ್ಸ್ ಎಲ್ಲ ಬರುತ್ತೆ. ಸೊ ಇದಕ್ಕೆಲ್ಲ ಅವಕಾಶ ಕೊಡ್ದೇನೆ ನಾವು ಮನೇಲೆ ಇದನ್ನೆಲ್ಲ ತಡೆಗಟ್ಕೊಳ್ಬಹುದು. ಯಾವ್ದ್ರಿಂದ? ಕರೆಕ್ಟ್ ಆಗಿ ಓರಲ್ ಹೈಜೀನ್ ಮೇಂಟೈನ್ ಮಾಡ್ಕೊಂಡಿದ್ರಿಂದ, ಮತ್ತೆ ಕರೆಕ್ಟ್ ಆದ ಏಡ್ಸ್ ಯೂಸ್ ಮಾಡೋದ್ರಿಂದ. ಸೊ 6 months once ಟೂತ್ ಬ್ರಷ್, 6 months once ಡೆಂಟಿಸ್ಟ್ ಕನ್ಸಲ್ಟ್ ಮಾಡಿ, 3 months once ಟೂತ್ ಬ್ರಷ್ ಚೇಂಜ್ ಮಾಡಿ. ಟೂತ್ ಬ್ರಷ್ ಯಾವ ತರ ತಗೊಳ್ಬೇಕು ಅಂತಾನು ಹೇಳಿದೀನಿ. ಯಾವ ಟೂತ್ ಪೇಸ್ಟ್ ಯೂಸ್ ಮಾಡಿದ್ರು ಅಡ್ಡಿ ಇಲ್ಲ, ಯಾವ್ದಾದ್ರು ಯೂಸ್ ಮಾಡಿ, ಬಟ್ ಟ್ವೈಸ್ ಡೈಲಿ ಬ್ರಷ್ ಮಾಡಿ. ಅಂಡ್ ಮೌತ್ ವಾಶಸ್ ಯೂಸ್ ಮಾಡಿ. ವೆನೆವರ್ ಯು ಆರ್ ಔಟ್ಸೈಡ್, ವೆನೆವರ್ ಯು ಆರ್ ಫೀಲಿಂಗ್ this thing of bad breath or something, use mouthwashes. And consult a dentist, whatever it is. ಅವ್ರು ಹಂಗ ಹೇಳಿದ್ರು, ಇವ್ರು ಹಿಂಗ ಹೇಳಿದ್ರು, ಅದನ್ನ ಮಾಡ್ಬೇಕು, ಬಾಯಲ್ಲಿ ಅದನ್ನಿಟ್ರೆ ನೋವು ಕಮ್ಮಿ ಆಗತ್ತೆ. ನೋ, go to a doctor, consult a dentist, take proper treatment is all I'm saying. Okay, so don't neglect oral health, guys, please. Thank you so much.
ಡಾಕ್ಟರ್ ಯಾ ಯಾರಿಗಾದ್ರೂ ಏನಾದ್ರು ಒಂದು ಕ್ವೆಶನ್ಸ್ ಇದ್ರೆ ಕೇಳಿ ಪ್ಲೀಸ್. ಯಾ ಡೌಟ್ ಇದೆ, ಅದಕ್ಕೆ ಕಾಲ್ ಮಾಡಿದೆ. ಓಕೆ ನನ್ನ ಮಗಳಿಗೆ 14 ಇಯರ್ಸ್ ಈಗ. ಓಕೆ ಅವಳ ಹಲ್ಲು ಮೇಲೆ ಬ್ಲ್ಯಾಕು ಡಾಟ್ಸ್ ಥರ ಹಾಕ್ತಾ ಇದೆ. ಸೊ ಅದು ಡೆಂಟಲ್ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದಕ್ಕೆ ಅವರು ಅದು ಏನೋ ಒಂದು ಲೈಕ್ ವಿಟಮಿನ್ಸ್ ಆರ್ ಪ್ರೋಟೀನ್ಸ್ ಅದು ನಾನು ಮರ್ತೆ ಏನೋ ಹೇಳಿದ್ರು, ಆ ಒಂದು ಐಟಮ್ ಕಡಿಮೆ ಆಗಿರೋದ್ರಿಂದ ಬಾಡಿಲಿ ಆ ಥರ ಅವಳಿಗೆ ಆಗ್ತಾ ಇರುತ್ತೆ. ಇದು ಕ್ಲೀನ್ ಮಾಡಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದರು. ಒನ್ಸ್ ಕ್ಲೀನ್ ಮಾಡಿಸಿದ್ದೀನಿ, ಬಟ್ ಎನಿ ಟೈಮ್ ಆ ಥರ ಕ್ಲೀನಿಂಗ್ ಮಾಡ್ತಾ ಇದ್ರೆ ನೀವು ಹೇಳ್ದಂಗೆ ಒಂದು ಅಲ್ಲಿನ ಮೇಲೆ ಏನು ಒಂದು ಎನಾಮಲ್ ಇರುತ್ತೆ ಅದು ಕಂಪ್ಲೀಟಾಗಿ ಹೋದರೆ ಸ್ಟ್ರೆಂತ್ ಕಡಿಮೆ ಆಗುತ್ತಲ್ವಾ ಅಂತ ನನ್ನೊಂದು ಡೌಟ್ ಇದೆ. ಸೊ ಇದಕ್ಕೇನು ಸಜೆಸ್ಟ್ ಮಾಡ್ತೀವಿ, ಏನಕ್ಕೆ ಅವಳಿಗೆ ಆಗ್ತಾ ಇರುತ್ತೆ ಪದೇ ಪದೇ? ಓಕೆ ಸೊ ಅವ್ರಿಗೆ ಇವಾಗ ಅದು ನೀವು ಹೇಳಿದ್ರಲ್ಲ ಬ್ಲಾಕ್ ಸ್ಟೇನ್ಸ್ ಇದೆ ಅಂತ, ಅದು ಹೋಗಿದ್ಯಾ ಅಥವಾ ಇನ್ನ ಇದೆಯಾ? ಕ್ಲೀನಿಂಗ್ ಮಾಡಿಸಿದ್ಮೇಲೆ ಹೋಗಿದ್ಯಾ ಅಥವಾ ಇನ್ನ ಇದೆಯಾ? ಮಾಡಿಸಿದಾಗ ಕಂಪ್ಲೀಟಾಗಿ ಹೋಗಿರುತ್ತೆ, ಇಲ್ಲೋ ಒಂದೊಂದು ಡಾಟ್ ಇರುತ್ತೆ. Hello? ಮಾಡಿಸಿದಾಗ ಕಂಪ್ಲೀಟಾಗಿ ಹೋಗಿರುತ್ತೆ ಕ್ಲೀನ್ ಮಾಡಿಸಿದಾಗ. ಸೊ ಮತ್ತೆ ಬರುತ್ತೆ 1 or 2 months ಆದ್ಮೇಲೆ ಮತ್ತೆ ಅವಳಿಗೆ ಹಲ್ಲು ತುಂಬ ಬರುತ್ತೆ. ಏನಕ್ಕೆ ಈ ಥರ ಆಗ್ತಾ ಇದೆ? ಓಕೆ ಅವಳು ಕರೆಕ್ಟ್ ಆಗಿ ದಿನಕ್ಕೆ 2 ಸತಿ ಬ್ರಷ್ ಮಾಡ್ತಾಳ? ಮಾರ್ನಿಂಗ್ ಮಾಡ್ತಾಳೆ, ನೈಟ್ ಮಾಡು ಅಂತ ಹೇಳ್ತೀನಿ. ಸಮ್ ಡೇಸ್ ಮಿಸ್ ಮಾಡ್ತಾಳೆ, ಬಟ್ ಒಂದೊಂದು ಡೇ ಮಾಡ್ತಾಳೆ. ಹಲೋ ಕೇಳಿಸ್ತಿಲ್ಲ? ಹಲೋ ಡಾಕ್ಟರ್ ಕೇಳಿಸ್ತಿದೆಯಾ? ಓಕೆ ಮೇಡಮ್, ನನ್ನ ಸಜೆಷನ್ ಏನಂದ್ರೆ, ಬೀಯಿಂಗ್ ಅ ಪೇರೆಂಟ್, ಲೈಕ್ ಚಿಲ್ಡ್ರನ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಪೇರೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವ್ ರೆಸಿಸ್ ಡೈಲಿ. ಹಲೋ ಓಕೆ, ಆಸ್ಕ್ ಹರ್ ಟು ಬ್ರಷ್ ಟ್ವೈಸ್ ಡೈಲಿ ಇಸ್ ಆಲ್ ಐಮ್ ಸೇಯಿಂಗ್. ಅಂಡ್ ಊಟ ಆದ ತಕ್ಷಣ ಅವಳು ಯಾವಾಗ್ಲೇ ಯಾರಾದ್ರೂ ಊಟ ಆದ ತಕ್ಷಣ ಒಂದ್ಸತಿ ನಾರ್ಮಲ್ ಆಗಿ ಬ್ರಷ್ ಮಾಡಿ, ತುಂಬಾ ಪ್ರೆಷರ್ ಹಾಕಿ ಬ್ರಷ್ ಮಾಡಬೇಡಿ, ಅದರಿಂದನೂ ಕೂಡ ತುಂಬಾ ಡ್ಯಾಮೇಜ್ ಆಗುತ್ತೆ. ಅವ್ರು ಹೇಳಿದ ತರ ಪದೇ ಕ್ಲೀನಿಂಗ್ ಮಾಡಿಸ್ಕೊಂಡ್ರೆ ಎನಾಮಲ್ ವಿಲ್ ವೇರ್ ಡೌನ್. ಅಂದ್ರೆ ನಿಮ್ಮ ಹಲ್ ಮೇಲೆ ಏನ್ ಎನಾಮಲ್ ಅಂತ ಹೇಳ್ತೀವಿ ಅದು ಕಮ್ಮಿ ಆಗತ್ತೆ. ಬಟ್ ಆತರ ಬ್ಲಾಕ್ ಸ್ಟೇನ್ಸ್ ಅನ್ನೋದು ಯಾಕೆ ಬರ್ತಾ ಇದೆ ಅಂದ್ರೆ, ಸರಿಯಾಗಿ ಹಲ್ ಕ್ಲೀನ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಅದು ಬ್ಯಾಕ್ಟೀರಿಯಲ್ ಅಕ್ಯುಮುಲೇಷನ್ ಆಗ್ತಿದೆ. ಸೊ ಅದರಿಂದ ನಿಮಗೆ ಬಾಯಿಂದ ಕೆಟ್ಟ ವಾಸನೆ, ದುರ್ವಾಸನೆ ಇರ್ಬೋದು, ಅಥವಾ ಬಾಯಿ ಫ್ರೆಶ್ ಅನ್ನಿಸ್ದೇ ಇರ್ಬೋದು. ಆ ತರ ಪ್ರಾಬ್ಲಮ್ಸ್ ಬರುತ್ತೆ ಮೇಡಮ್. ಥ್ಯಾಂಕ್ ಯು ಡಾಕ್ಟರ್. ಹಲೋ ಮೇಡಮ್ ನಮಸ್ತೆ, ನಾನು ಯಮುನಾ ಅಂತ. ಓಕೆ ನಮಸ್ತೆ ಮೇಡಮ್, ಈಗ ವಸುಡು ಕೆಳಗಡೆ ಬ್ಲಾಕ್ ಆಗಿರುತ್ತೆ ವಸುಡು, ಆನಂತರ ಇದು ಒಂದು, ಮತ್ತೆ ಇನ್ನೊಂದು ಬಂದ್ಬಿಟ್ಟು ಕೆಲವೊಂದ್ಸಲ ಬೆಳಿಗ್ಗೆ ಬ್ರಷ್ ಮಾಡ್ತಾನೆ ಕಾಫಿ ಕುಡಿಯುವಂತದ್ದು, ಅಥವಾ ಅದ್ರಲ್ಲಿ ಲಾವಣಸ ಇರುತ್ತೆ, ಡೈರೆಕ್ಟ್ ಆಗಿ ಹಾಗೆ ತಗೊಳ್ಬೇಕು, ಇದು ಕೂಡ ಹೆಲ್ತ್ ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತಾರೆ. ಅದು ಎಷ್ಟು ಸರಿ? ಆಮೇಲೆ ಗಂಟ್ಲುಗಳಿಗೆ ಅಂತ ಬರುತ್ತೆ, ಈ ತರ ನೆಗಡಿ ಕೋಲ್ಡ್ ಆದಾಗ ಈ ಟೈಮ್ ಅಲ್ಲಿ. ಸೊ ಅದು ಹೇಗೆ ಆಗುತ್ತೆ, ಇದೆಲ್ಲ ಹೆಲ್ತ್ ಗೆ ಪ್ರಾಬ್ಲಮ್ ಆಗುತ್ತಾ? ಹಲ್ಲಿಗೆ ಏನಾದ್ರೂ ಎಫೆಕ್ಟ್ ಇದೆಯಾ? ಓಕೆ, ಇದನ್ನ ನಾನು ಅಡ್ರೆಸ್ ಮಾಡ್ಬೇಕು ಅಂತಿದ್ದೆ, ಬಟ್ ಐ ಡಿಂಟ್ ಹ್ಯಾವ್ ಸೋ ಮಚ್ ಟೈಮ್ ಟು ಪ್ರಿಪೇರ್ ಅ PPT, ಸೊ ಅದಕ್ಕೆ ಈ ಪಾಯಿಂಟ್ ಮಿಸ್ ಆಯ್ತು. ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಕೆಲವ್ರು ಅನ್ಕೊಂಡಿರ್ಬೋದು ದಟ್ ಬೆಳಗ್ಗೆ ಎದ್ದ ತಕ್ಷಣ ಬಾಯಲ್ಲಿ ತುಂಬಾ ಅದು ಏನ್ ಎನ್ಸ್ಲಿರುತ್ತೆ ಅದ್ರಿಂದ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇರತ್ತೆ ಅಂತ ಹೇಳ್ತಾರೆ ಕೆಲವರು. ಬಟ್ ಆ ತರ ಸ್ಟಡೀಸ್ ಇಲ್ಲಿ ತನಕ ಯಾವ್ದು ಬಂದಿಲ್ಲ. ನಮ್ಗೆ ಏನ್ ಕಂಡು ಬಂದಿದೆ ಅಂದ್ರೆ, ಬಾಯಲ್ಲಿ ಇರೋ ಅಂದ್ರೆ ನೀವು 24 hours ಅಲ್ಲಿ ನೀವು ಎಷ್ಟು ಗಂಟೆ ಮಲಗ್ತೀರಾ? 8 hours ಅಲ್ಲಿ ನೀವು ಬಾಯಿ ಮುಚ್ಕೊಂಡ್ ಮಲಗ್ತೀರಾ, ಬಾಯಿ ಕೆಲವ್ರು ತೆರೆದು ಮಲಗ್ತಾರೆ. ಎಷ್ಟು ಬ್ಯಾಕ್ಟೀರಿಯಲ್ ಗ್ರೋತ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇರತ್ತೆ, ಆಯ್ತಾ? ಆ ಬ್ಯಾಕ್ಟೀರಿಯಾನೆಲ್ಲ ನೀವು ಒಳಗಡೆ ತಗೊಳ್ತೀರಾ ಹೊರತು ಅದನ್ನ ಹೊರಗಡೆ ಹಾಕೋದಿಲ್ಲ. ಸೊ ನೀವ್ ಯೋಚನೆ ಮಾಡಿ, ನಿಮಗ್ ಬ್ಯಾಕ್ಟೀರಿಯಾ ಒಳಗಡೆ ಹೋಗ್ಬೇಕಾ ಅಥವಾ ಹೊರಗಡೆ ನೀವು ಅದನ್ನ ಹಾಕ್ಬೇಕಾ ಅಂತ. ಮತ್ತೆ ನೀವು ಬ್ಲೀಡಿಂಗ್ ಗಮ್ಸ್ ಅಂತ ಹೇಳಿದ್ರಿ ಅಲ್ಲ,
ಹಲೋ. ಹೌದು, ಅವ್ರು ಅದನ್ನೇ ಹೇಳಿದ್ದು, ಬ್ಲೀಡಿಂಗ್ ಗಮ್ಸ್. ಓಕೆ ಮೇಡಮ್, ಡಯಾಬಿಟಿಸ್ ಏನಾದ್ರೂ ಇದೆಯಾ ನಿಮ್ಗೆ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಥ್ಯಾಂಕ್ ಯು ಮೇಡಮ್. ಆ ಥರ ಏನೂ ಇಲ್ಲ ಮೇಡಮ್. ಇಲ್ಲ. ಓಕೆ, ಸೊ ಇಟ್ ಕ್ಯಾನ್ ಬಿ ಬಿಕಾಸ್ ನೀವು ಬ್ಲೀಡಿಂಗ್ ಗಮ್ಸ್ ಕ್ಯಾನ್ ಬಿ ಬಿಕಾಸ್ ಅದು ಹಲ್ ಸರಿಯಾಗಿ ಕ್ಲೀನ್ ಆಗದೆ ಇದ್ದಾಗ ಆಗ್ಬೋದು, ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಬ್ಲೀಡಿಂಗ್ ಗಮ್ಸ್ ಆಗ್ಬೋದು, ಮೆನೋಪೋಸ್ ಟೈಮಲ್ಲಿ ಕೂಡ ಬ್ಲೀಡಿಂಗ್ ಗಮ್ಸ್ ಆಗಿರೋದನ್ನ ಸಖತ್ತು ಯು ಕ್ಯಾನ್ ಸಿ. ಆಮೇಲೆ ಪೀರಿಯಡ್ಸ್ ಟೈಮಲ್ಲಿ ಕೂಡ ಬ್ಲೀಡಿಂಗ್ ಗಮ್ಸ್ ಆಗತ್ತೆ. ಸೊ ಇಟ್ಸ್ ಜಸ್ಟ್ ಹಾರ್ಮೋನಲ್ ಚೇಂಜ್. ಒಂದ್ಸತಿ ನಿಮ್ಮ ನಿಯರ್ ಬೈ ಡೆಂಟಿಸ್ಟ್ ನ ಹೋಗಿ ಕನ್ಸಲ್ಟ್ ಮಾಡಿ ತೋರಿಸಿ. ಯಾಕಂದ್ರೆ ಯಾವ್ದೇ ಕೂಡ ಹಲ್ ಪ್ರಾಬ್ಲಮ್ ನ ಟೆಲಿ ಕನ್ಸಲ್ಟೇಷನ್ ಅಂತ ಏನ್ ಹೇಳ್ತೀವಿ ಅಷ್ಟೊಂದ್ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ನಿಮ್ಗೆ ಏನ್ ಸಿಂಪ್ಟಮ್ಸ್ ಇದೆ ಅದನ್ನ ನೀವ್ ಹೇಳ್ಬಹುದು, ಹೊರತಾಗಿ ನಾವ್ ಅದನ್ನ ಒಳಗಡೆ ನೋಡ್ಬೇಕಂದ್ರೆ ನಾವೇ ಖುದ್ದಾಗಿ ನೋಡ್ಬೇಕಾಗತ್ತೆ. ಸೊ ಅದೊಂದ್ ಪ್ರಾಬ್ಲಮ್. ನಿಮ್ ಹತ್ರ ಡೆಂಟಿಸ್ಟ್ ನ ಕನ್ಸಲ್ಟ್ ಮಾಡಿ ಅಂಡ್ ಟ್ರೀಟ್ಮೆಂಟ್ ತಗೊಳ್ಳಿ, ಇಸ್ ಆಲ್ ಐ ಕ್ಯಾನ್ ಸೇ. ಹಲೋ ಮ್ಯಾಮ್. ಹಲೋ ಮ್ಯಾಮ್, ನನ್ನ ಮಗಳಿಗೆ 25 years. ಅವಳು ಚಿಕ್ಕಂದಿಂದಲೂ ನೆಗಡಿ ಆದಾಗ ಹಲ್ಲು ನೋವು ಬರುತ್ತೆ ಅವಳಿಗೆ. ಹಾ ಯಾಕೆ? ಮೇಡಮ್, ಸೈನಸ್ ಪ್ರಾಬ್ಲಮ್ ಏನಾದ್ರೂ ಇದೆಯಾ ಮಗಳಿಗೆ? ಇಲ್ಲ ಇಲ್ಲ ಇಲ್ಲ. ಆತರ ಓಕೆ. ಇಲ್ಲ. ಸೊ ತಲೆ ಎಲ್ಲ ಅಂದ್ರೆ ಮುಖ ಎಲ್ಲ ಭಾರ ಭಾರ ಅನ್ಸ್ದಂಗೆ ಏನಾರು ಅನ್ಸತ್ತ ಅಂತ? ಬರೀ ಹಲ್ಲು ನೋವು ಮಾತ್ರ ಬರುತ್ತೆ ಅಂತ ಹೇಳ್ತಾಳೆ ಮೇಡಮ್. ಓಕೆ, ಸೊ ಅದು ಯಾಕೆ ಅಂದ್ರೆ ನಮ್ಗೆ ಇಲ್ಲಿ ಈ ಜಾಗದಲ್ಲಿ ಏನಿದೆ ಅಲ್ಲ ಮುಖದಲ್ಲಿ, ಇದು ನಾವು ಮ್ಯಾಕ್ಸಿಲರಿ ಸೈನಸ್ ಅಂತ ಹೇಳ್ತೀವಿ, ಆಯ್ತಾ? ಅದು ಖಾಲಿ ಸ್ಪೇಸ್ ಇರತ್ತೆ. ಸೊ ಯಾವಾಗಾದ್ರೂ ಕೋಲ್ಡ್ ಆದಾಗ ಆ ಮ್ಯಾಕ್ಸಿಲರಿ ಸೈನಸ್ ಅಲ್ಲಿ ದೇರ್ ಕ್ಯಾನ್ ಬಿ ಸಮ್ ಇನ್ಫೆಕ್ಷನ್. ಅದು ನಾವು ಸೈನಸೈಟಿಸ್ ಅಂತ ಕರಿತೀವಿ. ಇದ್ರ ಕೆಳಗಡೆ ನಮ್ ಹಲ್ಲಿನ ಬೇರಿರತ್ತೆ. ಸೊ ಹಲ್ ಒಳಗಡೆ ನರ್ವ್ಸ್ ಇರತ್ತೆ. ಸೊ ನೀವ್ ಶೀತ ಆದಾಗೆಲ್ಲ ಹಲ್ಲಿನ ಬೇರಲ್ಲಿರೋ ನರ್ವ್ಸ್ ಎಲ್ಲ ಆಕ್ಟಿವೇಟ್ ಆಗಿ ಅದು ಪೇನ್ ಕಂಡಕ್ಟ್ ಮಾಡುತ್ತೆ. ಸೊ ಅದು ಹಲ್ಲಿನ ಪ್ರಾಬ್ಲಮ್ ಅಲ್ಲ, ಅದು ಕೋಲ್ಡ್ ಆದಾಗ ಹಾಗೆ ಆಗತ್ತೆ. ಸೊ ಕೋಲ್ಡ್ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಅದ್ ತಂತಾನಾಗೆ ಕಮ್ಮಿ ಆಗುತ್ತೆ ಮೇಡಮ್. ಮತ್ತೆ ನಮ್ಮ ಮೊಮ್ಮಗಳಿಗೆ ಇವಾಗ 1 ವರ್ಷ 8 ತಿಂಗಳು ಮೇಡಮ್, ಇನ್ನೂ ಹಲ್ಲು ಬಂದಿಲ್ಲ. ಎಷ್ಟು ವರ್ಷ? ಹಲೋ ಮ್ಯಾಮ್. ಹಾ, ಎಷ್ಟು ವರ್ಷ? 1 ವರ್ಷ 8 ತಿಂಗಳು. ಓಕೆ, 1 ವರ್ಷ 8 ತಿಂಗಳು. ಇನ್ನ ಒಂದು ಹಲ್ಲು ಬಂದಿಲ್ಲ? ಇನ್ನ ಬಂದಿಲ್ಲ ಮೇಡಮ್. ಓಕೆ. ನೀವೇನಾದ್ರೂ ಮಗು ಬಾಯಿ ಒಳಗ್ ಕೈ ಹಾಕಿ ಏನಾದ್ರೂ ವಸಡು ಮುಟ್ಟಿದ್ದೀರಾ ಅವಾಗಾದ್ರೂ ಒಂದ್ಸತಿ? ಹೇಗೆ ಫೀಲ್ ಆಗ್ತಾ ಇದೆ ಅಂತ? ಏನು ಮಾಡಿಲ್ಲ ಮೇಡಮ್. ಡಾಕ್ಟರ್ ಒಂದ್ಸಲ ಕನ್ಸಲ್ಟ್ ಮಾಡಿದ್ವಿ ಮೇಡಮ್ ಡಾಕ್ಟರ್ನ. ಓಕೆ. ಅವ್ರಂದ್ರು ಹೊಸಡಲ್ಲಿ ಓಪನ್ ಮಾಡಿದ್ರೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹೌದು, ನೀವ್ ಅದನ್ನ ಮಾಡಿಸ್ಬೇಕು ಮೇಡಮ್. ಅಂದ್ರೆ ಮಾಡಿಸ್ಬೇಕಾ? ಹೌದು. ಯಾಕಂದ್ರೆ ಕೆಲವು ಸತಿ ಏನಾಗತ್ತಂದ್ರೆ ಕೆಲವರಿಗೆ ಕೆಲವು ಮಕ್ಳಿಗೆ ವಸಡು ದಪ್ಪ ಇರತ್ತೆ, ಆಯ್ತಾ? ಆಮೇಲೆ ಅದಕ್ಕೆ ಹಲ್ಲು ಫೋರ್ಸ್ ಕೊಟ್ಟು ಅದರಿಂದ ಹೊರಗಡೆ ಬರ್ಬೇಕಾಗತ್ತೆ. ಸೊ ಕೆಲವು ಸತಿ ಅದನ್ನ ನಾವೇ ಓಪನ್ ಮಾಡಿದ್ರೆ ತಂತಾನಾಗೆ ಹಲ್ಲು ಹೊರಗಡೆ ಬರುತ್ತೆ. ಅದ್ರಿಂದ ಮಾಡಿಸ್ಕೊಳ್ಳೋದ್ರಿಂದ ಏನು ತೊಂದರೆ ಆಗೋದಿಲ್ಲ, ಮಾಡಿಸಿ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಹಲೋ ಮೇಡಮ್, ನಮಸ್ತೆ. ಪ್ರಕಾಶ್ ಮಾತಾಡ್ತಿರೋದು. ಹಲೋ ಮೇಡಮ್, ಈಗ ಕೆಲವರು ಹನ್ಸ್, ಪಾನ್ ಪರಾಕು, ಎಲಡಿಕೆ ಇಂಥದ್ದೆಲ್ಲ ಆಗ್ತಿರಲ್ವಾ, ಅವರ ಹಲ್ಲುಗಳು ತುಂಬಾ ಹಾಳಾಗಿರುತ್ತೆ. ಅದಕ್ಕೆ ನಿಮ್ಮ ಸಜೆಷನ್ ಏನಾಗ್ಬೋದು? ಮುಂದೆ ಏನಾಗ್ಬೋದು ಅವ್ರಿಗೆ ಪ್ರಾಬ್ಲಮ್ಸ್? ಸರ್, ಅಡಿಕೆ ಎಲೆ, ಗುಟ್ಕಾ, ಪಾನ್ ಪರಾಗ್, ಮತ್ತೆ ಏನು ತುಂಬಾ ತರದ್ದ ಇವಾಗ ಟೊಬ್ಯಾಕೊ ಅಂತ ಏನ್ ಕರಿತೀವಿ ನಾವ್ ಅದನ್ನ,
ಅದು 2 ಟೈಪ್ಸ್ ಅಲ್ಲಿ ಅವೈಲಬಲ್ ಆಗಿರುತ್ತೆ. ಒಂದು ಸ್ಮೋಕಿಂಗ್ ಟೊಬ್ಯಾಕೋ, ಇನ್ನೊಂದು ಸ್ಮೋಕ್ಲೆಸ್ ಟೊಬ್ಯಾಕೋ. ಅಂದ್ರೆ ಟೊಬ್ಯಾಕೋದಲ್ಲಿ ಕನ್ನಡ ವರ್ಡ್ ಏನು ಅಂತ ನಂಗೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಬಟ್ ಟೊಬ್ಯಾಕೋ ಹೌದು ತಂಬಾಕು 2 ತರದಲ್ಲಿ ಅವೈಲಬಲ್ ಇರುತ್ತೆ. ಒಂದು ತಿನ್ನುವಂಥದ್ದು, ಇನ್ನೊಂದು ಸ್ಮೋಕ್ ಮಾಡುವಂಥದ್ದು. ಸ್ಮೋಕಿಂಗ್ ಅಂದ್ರೆ ಸಿಗರೆಟ್ಸ್ ಅದೆಲ್ಲ ಬರ್ತದೆ ಆಯ್ತಾ, ಬೀಡಿ ಅದೆಲ್ಲ. ತಿನ್ನುವಂಥದ್ದಂದ್ರೆ ನಾವು ಎಲಡಿಕೆ ಜೊತೆ ಹಾಕೊಂಡು ಗುಟ್ಕಾ, ಪಾನ್ ಅದ್ರ ಜೊತೆ ಎಲ್ಲ ಸೇರ್ಸ್ಕೊಂಡು ತಿನ್ನುವಂಥದ್ದು. ಸೊ ಇವಾಗ ಏನಾಗುತ್ತೆ, ತಂಬಾಕು ಹಾಕೋದ್ರಿಂದ ತಂಬಾಕು ಇಸ್ ಎ ಇರಿಟೆಂಟ್. ಅಂದ್ರೆ ಅದ್ರಿಂದ ನಮ್ ಸ್ಕಿನ್ ಏನಾಗುತ್ತೆ, ಕೆಲವು ಇವಾಗ ಎಲೆ ಹಾಕೋದ್ರಿಂದ ನಿಮ್ಗೆ ಒಂಥರ ಸೆನ್ಸೇಷನ್ ಇರುತ್ತೆ, ಹೌದಾ? ಸೊ ದಟ್ಸ್ ಲೈಕ್ ದ ಇರಿಟೇಷನ್ ಫಾರ್ ಯೋರ್ ಮ್ಯೂಕೋಸಾ. ಆಮೇಲೆ ನೀವು ತಂಬಾಕು, ಎಲೆ ಅಡಿಕೆ ಎಲ್ಲಾನು ಸೇರಿಸಿ ಹಾಕೋದ್ರಿಂದ ಅದ್ ಸ್ಟೇನ್ಸ್ ಕಲೆಕ್ಟ್ ಆಗ್ತಾ ಹೋಗುತ್ತೆ ನಿಮ್ ಹಲ್ ಮೇಲೆ. ಅದೊಂದ್ ಪದ್ರ ಬೆಳ್ಕೊಂಡ್ ಹೋಗುತ್ತೆ. ಅದು ನೀವು ಕ್ಲೀನ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಅದ್ ನಿಮ್ಗ್ ವಸಡಿನ ಆರೋಗ್ಯದ ಜೊತೆ ಸೇರಿ ವಸಡ್ನ ಕಂಪ್ಲೀಟ್ ಆಗಿ ಹಾಳು ಮಾಡಿ ಪೆರಡೋಂಟೈಟಿಸ್, ಜಿಂಜಿವೈಟಿಸ್ ಅಂತ ಏನ್ ಕರಿತೀವಿ ಪ್ರಾಬ್ಲಮ್ಸ್, ಅದು ಡೆವಲಪ್ ಆಗಿ ಸೊ ಮುಂದೆ ಅದು ಹಾಗೆ ಇರಿಟೆಂಟ್ಸ್ ಏನಾದ್ರು ಕಂಟಿನ್ಯೂ ಆಗ್ತಾ ಹೋದ್ರೆ ಓವರ್ ದ ಇಯರ್ಸ್ ಕ್ಯಾನ್ಸರ್ ಆಗಿ ಟರ್ನ್ ಆಗುತ್ತೆ. ಸೊ ಇದನ್ನ ನಾವು ಬಾಯಿ ಕ್ಯಾನ್ಸರ್ ಅಂತ ಕರಿತೀವಿ. ಓಕೆ, ಅವರು ಸುಮಾರು ವರ್ಷಗಳಿಂದ ಆಗ್ತಾ ಇರ್ತಾರೆ ಇದನ್ನ, ಎಲ್ಲಡಿಕೆ ಮತ್ತೆ ಗುಟ್ಕಾ ಪಾನ್ ಪರಾಕ್ ಇರ್ಬೋದು. ಅವರ ಹಲ್ಲುಗಳು ಕಂಪ್ಲೀಟ್ಲಿ ಬ್ರೌನ್ ಕಲರ್ ಅಥವಾ ಬ್ಲಾಕ್ ಕಲರ್ ಆಗ್ಬಿಟ್ಟಿರುತ್ತೆ. ಕೆಲವೊಂದು ಹಲ್ಲುಗಳು ತೀರಾ ಸಣ್ಣಗಾಗಿರುತ್ತೆ, ಕೆಲವರು ಹಲ್ಲುಗಳು ಸಮುದೋಗಿರುತ್ತೆ. ಈ ತರ ಎಲ್ಲ ಪ್ರಾಬ್ಲಮ್ ಆಗಿರುತ್ತೆ. ಅದ್ ಯಾಕೆ ಅಂತನಾ ಅಥವಾ? ಹೌದು, ಯಾಕೆ ಅಂತ ಸರ್, ಇವಾಗ ನಮ್ ಹಲ್ಲಿರೋದು ಏನಕ್ಕೆ? ನಾರ್ಮಲ್ ಫುಡ್ ತಿನ್ನೋದಕ್ಕೆ. ಫುಡ್ ಯಾವ ತರ ಇರುತ್ತೆ ನಮ್ದು? ಸಾಫ್ಟ್, ಸ್ಮೂತ್, ಫೈಬ್ರಸ್ ಫುಡ್. ಇವಾಗ ಏನು ಫೈಬ್ರಸ್ ಫುಡ್ ತಿನ್ನಕ್ಕೆ. ಸೊ ಇವಾಗ ನೀವು ಅಡಿಕೆನ ಹಾಕಿ ಕಚ್ಚಿದ್ರೆ, ಎವ್ರಿ ಡೇ ಕಚ್ಚಿದ್ರೆ ಒಬ್ವಿಯಸ್ಲಿ ಹಲ್ ಸವ್ದ್ ಹೋಗುತ್ತೆ. ಏನೇ ಆದ್ರೂ ಕೂಡ ಸವಿಯತ್ತೆ ಆಯ್ತಾ. ಬ್ಲಾಕ್ ಕಲರ್ ಸ್ಟೇನ್ಸ್ ಯಾಕೆ ಬರೋದು ಅಂದ್ರೆ, ದೇರ್ ಬಿ ಸೋ ಮೆನಿ ಬ್ಯಾಕ್ಟೀರಿಯಲ್ ಗ್ರೋತ್ ಆನ್ ಯೋರ್ ಟೀತ್. It's only because of the bacterial growth and because of the irritants present in the ಏನ್ ಹೇಳ್ಬೋದು, ಟೊಬ್ಯಾಕೊ or the betel nut leaf or the calcium which you use along with ಸುಣ್ಣ ಅಂತ ಏನ್ ಹೇಳ್ತೀವಿ, ಅದೆಲ್ಲ ಸೇರ್ಕೊಂಡು ಆ ಹಲ್ಲಿನ ಮೇಲೆ ಒಂದು ಲೇಯರ್ ಬೆಳ್ದ್ ಹೋಗುತ್ತೆ. ಅದನ್ನೇನಾದ್ರು ಕ್ಲೀನ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಅದು ತುಂಬಾ it will cause the disease for your this thing. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ಕಾರ ಮೇಡಮ್, ಒಂದು ಹಲ್ಲು ಎಕ್ಸ್ಟ್ರಾ ಹಲ್ಲು ಬರ್ತಿದೆ, ಅದು ತಪ್ಪಿದ್ರು ಮತ್ತೆ ಬರ್ತಿದೆ ಮೇಡಮ್. ಅದ್ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆ ಟೈಮಲ್ಲಿ ದವಡೆ ಊತ ಬಂದ್ಬಿಡುತ್ತೆ. ಸರ್, ಯಾವ ಹಲ್ ಬರ್ತಿದೆ? ಎಡಗಡೆ ಒಳಗಡೆ ಸೈಡ್ ಅಲ್ಲಿ ದವಡೆ ಹಲ್ಲು ಇರುತ್ತಲ್ವಾ, ಲಾಸ್ಟ್ ದವಡೆ ಹಲ್ಲ? ಲಾಸ್ಟ್ ದವಡೆ ಹತ್ರ ತಪ್ಪಿದ್ರು ರಿಮೂವ್ ಮಾಡಿಸಿದ್ರು ಕೂಡ ಮತ್ತೆ ಬರುತ್ತೆ. ಅದೇನ್ ಕಾರಣ ಅಂತ ಗೊತ್ತಾಗ್ತಿಲ್ಲ. ಸರ್, ನೀವೊಂದ್ ದೊಡ್ಡ ಎಕ್ಸ್ರೇ ಮಾಡಿಸಿ, OPG ಅಂತ ಕರಿತೀವಿ. ದೊಡ್ಡ ಎಕ್ಸ್ರೇ ನಲ್ಲಿ ನಿಮಗ್ ಕಾಣಿಸುತ್ತೆ ಎಷ್ಟ್ ಹಲ್ಲಿದೆ ಅಂತ ಆಯ್ತಾ. ಬೋನ್ ಒಳಗಡೆ ನಮ್ಗ್ ಹಲ್ ಇದ್ರೆ ಅದ್ ಕಾಣಿಸತ್ತೆ. ಸೊ ಅದು ಮತ್ತೆ ಮತ್ತೆ ಬರಕ್ಕೆ ಅದು ತುಂಬಾ ಹಲ್ಲಿದ್ರೆ ನಾವ್ ಅದನ್ನ ಸೂಪರ್ ನ್ಯೂಮರರಿ ಟೂತ್ ಅಂತ ಕರಿತೀವಿ. ಕೆಲವರಿಗೆ ಮೂಗ್ ಒಳಗ್ ಹಲ್ಲು, ಆಮೇಲೆ ಯೂಟ್ರಸ್ ಒಳಗ್ ಹಲ್ಲು, ಅಲ್ಲೆಲ್ಲ ತುಂಬಾ ತರ ಡಿಸಾರ್ಡರ್ಸ್ ಇದೆ. ಸೊ ಆ OPG ನಲ್ಲಿ ನಿಮಗ್ ಗೊತ್ತಾಗುತ್ತೆ ನಿಮ್ಗೆ ಎಷ್ಟ್ ಹಲ್ಲಿದೆ ಅಂತ. ಸೊ ನೀವ್ ಅದನ್ನ ಯಾವಾಗ ಬರುತ್ತೋ ಅದನ್ನ ತೆಗೆಸ್ಕೊಳ್ಳೋದು ಒಳ್ಳೇದು, ಅದೇನಾದ್ರು ಪ್ರಾಬ್ಲಮ್ ಕಾಸ್ ಮಾಡ್ತು ಅಂದ್ರೆ. ಹಲೋ ಹಲೋ, ಹಲೋ ಹಲೋ. ಹಾ ಹೇಳಿ ಸರ್, ಕೇಳಿಸ್ತಾ ಕೇಳ್ತಾ ಇದೆಯಲ್ಲ? ಇದು ದಿನ ಬೆಳಿಗ್ಗೆ ಹಸಿ ತರಕಾರಿ ತಿನ್ನೋದ್ರಿಂದ ಅಲ್ಲಿಗೆ ಡ್ಯಾಮೇಜ್ ಆಗುತ್ತೆ ಅಂತ, ಬೆಳಿಗ್ಗೆ ಮತ್ತೆ ಸಾಯಂಕಾಲ? ಇಲ್ಲ ಸರ್, ಹಸಿ ತರಕಾರಿ ಏನ್ ಹೇಳ್ತೀವಿ, ನಿಮ್ ನ್ಯಾಚುರಲ್ ಫುಡ್ ನೀವ್ ಎಷ್ಟ್ ಬೇಕಾದ್ರೆ ತಿನ್ನಿ, ಬಟ್ ಹಲ್ಲಿಗೆ ಏನು ಡ್ಯಾಮೇಜ್ ಆಗಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ನೀವು ಬ್ರಷ್ ಮಾಡದೇ ಇರುವಾಗ ಅಥವಾ ನೀವು ಸರಿಯಾಗಿ ನಿಮ್ ಓರಲ್ ಹೆಲ್ತ್ ಮೇಂಟೈನ್ ಮಾಡ್ಕೊಂಡಿದ್ರೆ ಆಬ್ವಿಯಸ್ಲಿ ನಿಮ್ದು ಹಲ್ ಡ್ಯಾಮೇಜ್ ಆಗತ್ತೆ ಅಂತ ಹೇಳ್ಬೋದು. ಏನೇ ತಿಂದ ತಕ್ಷಣ ಏನೇ ಆಗಿರ್ಲಿ, ಅದು ಹಸಿ ತರಕಾರಿ ಆಗಿರ್ಲಿ, ಹಣ್ಣಾಗಿರ್ಲಿ ಅಥವಾ ಏನೇ ಆಗಿರ್ಲಿ, ನೀವ್ ಏನ್ ತಿಂದ ತಕ್ಷಣನು ಬಾಯಿ ಮುಕ್ಕಳಿಸಿ. ಕೈ ಹೇಗ್ ತೊಳಿತೀರಾ, ಬಾಯನ್ನು ಹಂಗೆ ಮುಕ್ಕಳಿಸಿ ಅಂತ ನಾನು ಹೇಳ್ಬೋದು. ಆಮೇಲೆ ಎಲ್ಲಾದ್ರಲ್ಲೂ ಬೆಳಿಗ್ಗೆ ಹೊತ್ತು ಕಾಲಿನ ಹೊಟ್ಟೆಲಿ ವಿತೌಟ್ ಬ್ರಷ್ ನೀರ್ ಕುಡೀರಿ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ.
ಸರ್ ಬ್ರಷ್ ನೀರ್ ಮಾಡದೆ ಕುಡಿಯೋದ್ರಿಂದ ಏನ್ ಕುಡಿಬೇಕು, ತೊಂದ್ರೆ ಮುಕ್ಳಿಸ್ ನೀರ್ ಕುಡಿಯೋದ್ರಿಂದ ಅಲ್ಲ, ಏನ್ ತೊಂದ್ರೆ ಇಲ್ಲ ಸರ್. ಬ್ರಷ್ ಮಾಡದೆ ಕುಡಿಬೇಕು ಅಂತ ಹೇಳೋದು. ಹಾ ಅದಕ್ಕೆ ಬ್ರಷ್ ನೀರ್ ಕುಡಿಯುತ್ತೆ. ಜಿ ಅದಕ್ಕೆ ಸರ್ ನೀರ್ ಏನ್ ಗೊತ್ತಾ? ಕುಡಿಯೋದ್ರಿಂದ ಏನು ತೊಂದ್ರೆ ಆಗಲ್ಲ. ನೀವು ನೈಟ್ ಬ್ರಷ್ ಮಾಡಿರ್ಬೇಕು ಬೆಳಗ್ಗೆ ನೀರ್ ಕುಡಿಯೋಕೆ. ನೈಟ್ ಬ್ರಷ್ ಮಾಡಿ ಮಲಗಿ ಬೆಳಗ್ಗೆ ಹಾಗೆ ನೀರ್ ಕುಡಿದ್ರೆ ನಿಮ್ಮಲ್ಲಿ ಒಂದು ಅಮೃತ ಉತ್ಪತ್ತಿ ಆಗಿರುತ್ತೆ ಬೆಳಗ್ಗೆ. ಅದು ನಿಮ್ಗೆ ಎಷ್ಟು ರೋಗ ನಿರೋಧಕ ಶಕ್ತಿಗಳನ್ನ ಕೊಡ್ತಾ ಹೋಗುತ್ತೆ. ಸೊ ನೀವು ವಿತೌಟ್ ಬ್ರಷ್ ಮಾಡ್ದಲೆ ಮಲಗಿ ಆ ನೀರ್ ಕುಡಿಯಕ್ ಹೋದ್ರೆ ನಿಮ್ಗೆ ಡ್ಯಾಮೇಜ್ ಮಾಡುತ್ತೆ ಹೆಲ್ತ್ ನ. ರಾತ್ರಿ ಬ್ರಷ್ ಮಾಡಿ ಮಲಗಿ ಬೆಳಗ್ಗೆ ನೀರ್ ಕುಡೀರಿ. ರಾತ್ರಿ ಬ್ರಷ್ ಮಾಡ್ದಲೆ ಬೆಳಗ್ಗೆ ನೀರ್ ಕುಡಿದ್ರೆ ಅದು ಹೆಲ್ತ್ ಗೆ ಹಾನಿ ಆಗುತ್ತೆ. ಎಷ್ಟೊಂದು ಬ್ಯಾಕ್ಟೀರಿಯಾಸ್ ಬಂದಿರುತ್ತೆ ಬಾಯಲ್ಲೆಲ್ಲ. ಸೊ ರಾತ್ರಿ ಬ್ರಷ್ ಮಾಡಿ ಮಲಗಿ ಬೆಳಗ್ಗೆ ನೀರ್ ಕುಡಿದ್ರೆ ಏನೂ ಆಗೋದಿಲ್ಲ. ಸರಿ, ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ಡಾಕ್ಟ್ರೇ ನಮಸ್ಕಾರ. ಹಾ, ಹೇಳಿ. ಈ ವಿಸ್ಡಮ್ ಟೀತ್ ಅದು ಕಂಪಲ್ಸರಿ ತೆಗಿಲೇಬೇಕಾ? ಅಂದ್ರೆ 2 ಕಡೆ ತೆಗ್ದಿದ್ದಾರೆ, ಇನ್ನು 2 ಕಡೆ ಹಾಗೆ ಇದೆ, ಅದು ತೆಗಿಸ್ಲೇಬೇಕಾ? ಮೇಡಮ್ ಅದೇನಾದ್ರು ನೋವು ಬರ್ತಿದ್ಯಾ ನಿಮ್ಗೆ? ಏನಾದ್ರು ತೊಂದ್ರೆ ಆಗ್ತಿದ್ಯಾ? ಇಲ್ಲ, ಅದು ಸ್ವಲ್ಪ ಈಗ ಸ್ವಲ್ಪ ವಾರೆ ಆಗ್ತಾ ಇದೆ, ಅದೊಂದ್ ಸ್ವಲ್ಪ. ಓಕೆ, ನಿಮ್ಗೆ ಕೆನ್ನೆ ಹತ್ರ ತಗಲ್ತಾ ಇದೆ. ಸ್ವಲ್ಪ ಏನೋ ತಿನ್ಬೇಕಾದ್ರೆ ತಿನ್ನುವಾಗ ಏನಾಗೋದಿಲ್ಲ, ಅದು ಸ್ವಲ್ಪ ಅಲ್ಲಿ ಏನಂತ ಸ್ವಲ್ಪ ತಾಗ್ದಂಗ ಆಗ್ತದೆ. ಓಕೆ, ಸೊ ತಾಗ್ದಂಗ್ ಆಗ್ತಾ ಇದ್ರೆ ತಗ್ಸ್ಬಿಡಿ. ಯಾಕಂದ್ರೆ ಮುಂದೆ ಪ್ರಾಬ್ಲಮ್ ಆಗ್ಬೋದು. ಏನು ತೊಂದ್ರೆ ಇಲ್ಲ ಅಥವಾ ಏನು ನೋವಿಲ್ಲ, ಅದ್ರಿಂದ ಏನು ಇದಿಲ್ಲ ಅಂದ್ರೆ ತಗ್ಸಕ್ ಹೋಗ್ಬೇಡಿ. ಅಲ್ಲ, ಅದು ಈಗ ಈ ಏಜಿಗೆ ತಗ್ಸ್ಬೋದಾ? ಈಗ 65 ವರ್ಷ, ಅದು ಇಂಜೆಕ್ಷನ್ ಎಲ್ಲ ಕೊಟ್ಟಿರ್ತಾರಲ್ಲ, ಹೆದ್ರಿಕೆ. ಏನಿಲ್ಲ ಮೇಡಮ್, ಏನಿಲ್ಲ. ಅದಕ್ಕೆ ಏಜ್ ಲಿಮಿಟ್ ಒಂದ್ ಫ್ಯಾಕ್ಟರೇ ಅಲ್ಲ. ದಟ್ಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ. ಹಲ್ಲಿಂದು ಇದಕ್ಕೆ ಏಜ್ ಲಿಮಿಟ್ ಒಂದು ಕಾರಣನೇ ಅಲ್ಲ. ಆಯ್ತಾಯ್ತು, ಸರಿ ಸರಿ, ಅದೇ ಭಯ ಇತ್ತು, ಅದಕ್ಕೆ ಕೇಳಿದ್ದು. ಮತ್ತೆ ವರ್ಷಕ್ಕೊಂದ್ಸಲ ಕ್ಲೀನ್ ಮಾಡಿಸ್ಬೇಕಾ ಹಲ್ಲು? ಹೌದು ಮೇಡಮ್, ಮಾಡಿಸ್ಬೇಕು. ಮಾಡಿಸಿದ್ರೆ ಒಳ್ಳೇದು. ಬಿಕಾಸ್ ನಿಮ್ದು ಎನಾಮೆಲ್ ಡೆಂಟಿನ್ ಎಲ್ಲ ಮತ್ತೆ ನಿಮ್ ಗಮ್ಸ್ ಎಲ್ಲ ತುಂಬಾ ಹೆಲ್ದಿ ಇರತ್ತೆ. ಹೌದು. ಮತ್ತೆ ಈ ಕ್ಲಾಸಿಂಗ್ ಎಲ್ಲ ಮಾಡಬಾರ್ದು ಅಂತಾರಲ್ಲ, ಮಾಡ್ಬೋದಾ? ಮೇಡಮ್, ಬ್ರಷಿಂಗ್ ಇಂದ ಬರೀ 30% ಆಫ್ ದ ಟೀತ್ ಮಾತ್ರ ಕ್ಲೀನ್ ಆಗೋದು. ಅಂದ್ರೆ ನೀವು ಮೌತ್ ಹೈಜೀನ್ ಅಂತ ಏನ್ ಕರಿತೀವಿ ನಾವು, ಬ್ರಷ್ ಮಾಡಿದ್ರೆ ಓನ್ಲಿ 30% ಮಾತ್ರ ಕ್ಲೀನ್ ಆಗುತ್ತೆ ಹೊರತು ಇನ್ನ 70% ಇಸ್ ಬಿಕಾಸ್ ಆಫ್ ದ ಅದರ್ ಥಿಂಗ್ಸ್ ವಾಟ್ ವಿ ಡೂ ಎವ್ರಿ ಡೇ. ಅಂದ್ರೆ ಲೈಕ್ ಫ್ಲಾಸಿಂಗ್ ಕಂಪ್ಲೀಟ್ಸ್ ದ ಮೋಸ್ಟ್ ಆಫ್ ದ ಪಾರ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಹಲ್ ಈ ತರ ಇದೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಕ್ಲೀನ್ ಮಾಡೋದು ನಾರ್ಮಲ್. ನೀವು ಮನೆ ಹೇಗ್ ಕ್ಲೀನ್ ಮಾಡ್ತೀರಾ? ಇವಾಗ ನೆಲ ಎಲ್ಲ ಕರೆಕ್ಟ್ ಆಗಿ ಕ್ಲೀನ್ ಮಾಡ್ತೀರಾ, ಸಂಧಿ ಮೂಲೆ ಎಲ್ಲ ಕ್ಲೀನ್ ಮಾಡದೇ ಇದ್ರೆ ಮನೆ ಕ್ಲೀನ್ ಆಗತ್ತಾ? ಕರೆಕ್ಟ್ ಅಲ್ವಾ? ಅದಕ್ಕೆ ಹಲ್ ಮಧ್ಯ ಕ್ಲೀನ್ ಮಾಡದೇ ಇದ್ರೆ ಎಷ್ಟು ಗಲೀಜ್ ಅಲ್ಲೇ ಕುತ್ಕೊಂಡ್ಬಿಡತ್ತೆ. ಸೊ ಫ್ಲಾಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಕ್ಲಾಸಿಂಗ್ ಮಾಡಿದ್ರೆ ಹಲ್ಲೆಲ್ಲ ಗ್ಯಾಪ್ ಆಗ್ತದೇನೋ ಅಂತ ನನ್ನ ಇಲ್ಲ ಇಲ್ಲ ಇಲ್ಲ, ಅದು ಹಲ್ ಮಧ್ಯ ನ್ಯಾಚುರಲ್ ಆಗಿ ಗ್ಯಾಪ್ ಇರುತ್ತೆ ಮೇಡಮ್. ನಾವೇನ್ ಮಾಡ್ತೀವಿ ಅಂದ್ರೆ ಲೈಕ್ ಹಲ್ನ ಸರಿಯಾಗಿ ಕ್ಲೀನ್ ಮಾಡ್ದೇನೆ ಅದು ಗಲೀಜಿಂದ ಗ್ಯಾಪ್ ಮುಚ್ಕೊಂಡಿರತ್ತೆ. ಸೊ ಫ್ಲಾಸ್ ಮಾಡಿದಾಗ ಡರ್ಟ್ ಎಲ್ಲ ಹೊರಗಡೆ ಬಂದಾಗ ನಿಮ್ಗೆ ಅಲ್ಲಿ ಜಾಗ ಅನ್ಸುತ್ತೆ ಅಷ್ಟೇ. ಧನ್ಯವಾದಗಳು ಡಾಕ್ಟ್ರೆ. ನೋ ಪ್ರಾಬ್ಲಮ್. ಮೇಡಮ್, ಜಾನ್ಕಿನ್ ಮಾತಾಡೋದು. ಓಕೆ. ನನ್ ಮಗಳಿಗೆ ಇವಾಗ 6 years. ಇವಾಗ ಅವಳಿಗೆ ಹಲ್ಲು ಟಿಕ್ ಬರ್ತಾ ಇದೆ. ಆದ್ರೆ ಏನಾಗಿದೆ ಅಂದ್ರೆ ಅದು ಹಿಂದೆ ಮುಂದೆ ಬರ್ತಾ ಇದೆ. ಅದಕ್ಕೆ ಏನಾದ್ರು ಮಾಡಬಹುದಾ ಅಂತ ತೋರಿಸ್ಲಾ? ಏನಾದ್ರು ಅವ್ರದ್ದು ಹೇಗೆ ಹಲ್ಲು? ಮೇಡಮ್, 6 years ಅಂದ್ರೆ ಇನ್ನೊಂದು ವರ್ಷ ಕಾಯಿರಿ. ಬಿಕಾಸ್ ಇನ್ನ ಎಲ್ಲಾ ಹಲ್ಲು ಬಂದಿದ್ಯಾ ಅವಳಿಗೆ? ಇಲ್ಲ, ಜಸ್ಟ್ ಫ್ರಂಟ್ ಟು ಇದು ಅಪ್ ಟು ಬ್ಯಾಕ್ ಟು ಇದು ಡೌನ್ ಟು ಅಷ್ಟೇ 4 ಮಾತ್ರ ಬಿದ್ದೋಗಿದೆ. ಅದು ಸೊಟ್ಟ ಬಂದ್ಬಿಟ್ಟಿದೆ ಫುಲ್. ಮೇಡಮ್, ಇನ್ನ ಅದಕ್ಕೆ ತುಂಬಾ ಟೈಮ್ ಇದೆ. ಎಲ್ಲಾ ಹಲ್ಲು ಹುಟ್ಲಿ, ಎಲ್ಲಾ ಹಲ್ಲು ಅಂದ್ರೆ ಹಳೆ ಹಲ್ಲು ಅಂತ ಏನ್ ಕರಿತೀವಿ, ಮಿಲ್ಕ್ ಟೀತ್, ಅದೆಲ್ಲ ಬೀಳಿ ಮತ್ತೆ ಪರ್ಮನೆಂಟ್ ಟೀತ್ ಎಲ್ಲ ಬರ್ಲಿ. ಆಮೇಲೆ ಯು ಕ್ಯಾನ್ ಸಿ ವಾಟ್ ಯು ಕ್ಯಾನ್ ಡೂ ಅಂತ. The structure will change, madam, after completely definitely it will change. Okay madam, ಯಾಕಂದ್ರೆ ಅದು ಹಿಂದೆ ಮುಂದೆ ಬಂದಿದೆ, ಹಿಂದೆ ಬಂದಿದೆ, ಅದೇ ತರ ಮೇಲಿನ ಹಾಗೆ ಕೆಳಗಿನ ಹಾಗೇನೆ. ಅದಕ್ಕೆ ತುಂಬಾ ಮುಂದೆ ಬಂದಿದ್ಯಾ? ಟಾಕಿಂಗ್ ಅಬೌಟ್ ಅಂದ್ರೆ ಎಲ್ಲಾ ಬೇರೆ ಫೀಲ್ಡ್ಸ್ ಅಲ್ಲಿ ನಿಮ್ಗೆ ಏನಾದ್ರು ತೊಂದ್ರೆ ಆದ್ರೆ ಕಾಲ್ ಮಾಡಿ ಹೇಳಿದ್ರೆ ಗೊತ್ತಾಗ್ಬಿಡತ್ತೆ ಡಾಕ್ಟರ್ಸ್ಗೆ. ಇದು ಒಂದ್ ಫೀಲ್ಡ್ ದಟ್ someone has to see it. Okay madam. Yeah. Thank you. ನಿಯರ್ ಬೈ ಡೆಂಟಿಸ್ಟ್ ನ ಕನ್ಸಲ್ಟ್ ಮಾಡಿ ಒಂದ್ಸತಿ ತೋರಿಸಿ ಅವ್ರ ಕನ್ಸಲ್ಟೇಷನ್ ತಗೊಳ್ಳಿ.
ಸೊ ಅವ್ರ ಒಪಿನಿಯನ್ ಮೇಲೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ. ಅಂದ್ರೆ ಮೋಸ್ಟ್ ಪ್ರಾಬ್ಲಿ ವೆನ್ ವಿ ಹ್ಯಾವ್ ಟು ಮೀಟ್ ಮೇಡಮ್ ಡೆಂಟಿಸ್ಟ್ ಅಂದ್ರೆ ಸಾರಿ, ಎಲ್ಲ ಹಲ್ಲು ಬಿದ್ದೋದ್ಮೇಲೆ ಅಥವಾ ನಾವು ಇಟ್ ಸೆಲ್ಫ್ ಇಲ್ಲ ಮೇಡಮ್, ಇವಾಗ ನೀವ್ ಒಂದ್ಸತಿ ಕರ್ಕೊಂಡು ಹೋಗಿ, ನಿಮಗ್ ಡೌಟ್ ಇದೆ ಅಲ್ವಾ, ಸೊ ಪೇರೆಂಟ್ಸ್ ಕಾಂಟ್ ಬಿ ರಾಂಗ್. ಸೊ ದಟ್ಸ್ ವಾಟ್ ಐಮ್ ಸೇಯಿಂಗ್. ಜಸ್ಟ್ ಗೋ ಟು ದ ಡೆಂಟಿಸ್ಟ್, ಆಸ್ಕ್ ಹಿಮ್ ಇಫ್ ಇಟ್ಸ್ ನಾರ್ಮಲ್ ಆರ್ ನಾಟ್, ಬಿಕಾಸ್ ಅವಳು ಯಾವ ತರ ತಿಂತಾ ಇದ್ದಾಳೆ, ಯಾವ ತರ ಊಟ ಮಾಡ್ತಾ ಇದ್ದಾಳೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ಒಂದ್ಸತಿ ತೋರ್ಸಿ, ಎಲ್ಲ ಓಕೆ, ಇನ್ನೊಂದ್ ಸ್ವಲ್ಪ ತಡ್ ಹಾಕ್ಬೋದು ಅಂದ್ರೆ ತಡ್ ಹಾಕ್ಸಿ, ಬಿಕಾಸ್ everything changes once the permanent teeth erupts. ಓಕೆ, ಥ್ಯಾಂಕ್ ಯು. No problem. ನಮಸ್ತೆ ಮ್ಯಾಮ್. ಹಾಯ್ ಮ್ಯಾಮ್, ಈಗ ಹಲ್ಲು ಹುಬ್ಬಿದ್ರೆ ಮಿನಿಮಮ್ ಎಷ್ಟು ಏಜಿಗೆ ಮ್ಯಾಮ್ ಅದು ಸ್ಪ್ರಿಂಗ್ ಹಾಕಿಸ್ಬೇಕು? ಮಿನಿಮಮ್ ಏಜ್ ಅಂತ ಇಲ್ಲ ಮೇಡಮ್, ಚಿಕ್ಕ ವಯಸ್ಸಿಂದ ಕೂಡ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನಾನು ಅದ್ರ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಹಲ್ಲು ಹಿಂದೆ ಮುಂದೆ ಇರೋದ್ರ ಹಲ್ಲಿನ ಪ್ರಾಬ್ಲಮ್ ಅಷ್ಟೇ ಇರಲ್ಲ, ಕೆಲವು ಸತಿ ಬೋನ್ ಪ್ರಾಬ್ಲಮ್ ಕೂಡ ಇರತ್ತೆ. ಯಾಕಂದ್ರೆ ಅಪ್ಪ ಅಮ್ಮಂದ್ರದ್ದು ಕೂಡ ಹಲ್ಲು ಹಂಗೆ ಇರೋದ್ರಿಂದ ಮಕ್ಳದು ಹಲ್ಲು ಬೇರೆ ಬೇರೆ ತರ ಬರುತ್ತೆ. ಸೊ ಅದಕ್ಕೆ ಹಲ್ಲು ಹಿಂದೆ ಮುಂದೆ ಇರೋದ್ರ ಬಗ್ಗೆ ನಿಯರ್ ಬೈ ಡೆಂಟಿಸ್ಟ್ ನ ಒಂದ್ಸತಿ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಏನ್ ಸಜೆಷನ್ ತಗೊಳ್ತಿರೋ, ಒಪಿನಿಯನ್ ತಗೊಳ್ತಿರೋ, ಅದ್ರದ್ ಮೇಲ್ ಟ್ರೀಟ್ಮೆಂಟ್ ಪ್ಲಾನ್ ಡಿಸೈಡ್ ಆಗುತ್ತೆ ಮೇಡಮ್. ಮ್ಯಾಮ್, ನನ್ ಮಗನ್ಗೆ ಹೇಗಾಗಿದೆ ಅಂದ್ರೆ 4 ಹಲ್ಲಿತ್ತು ಫ್ರಂಟ್, ಅದು ಬಿದ್ದು ಹುಟ್ಟಿದಾಗ 2 ಮಾತ್ರ ಆಗಿದೆ. ಅದ್ ಸ್ವಲ್ಪ ಹುಬ್ಬ ತರ ಇದೆ. ಅವ್ರು 13 ಇಯರ್ ಆಗ್ಬೇಕು ಮಗುಗೆ ಅಂತ ಹೇಳಿದ್ರು, ಅದಕ್ಕೆ ಕೇಳೋಣ. ಓಕೆ, ಅವ್ರು ಹೇಳಿದಾರೆ ಅಂದ್ಮೇಲೆ ವೇಟ್ ಫಾರ್ ಸಮ್ ಟೈಮ್ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಹಲೋ ಮ್ಯಾಮ್. ಹಲೋ, ಹಾಯ್ ಮ್ಯಾಮ್, ಆಫನ್ ಮೌತ್ ಅಲ್ಸರ್ ಆಗ್ತಾ ಇರುತ್ತಲ್ಲ, ಅದು ಏನ್ ಕಾರಣದಿಂದ ಆಗ್ಬೋದು? ಮೌತ್ ಅಲ್ಸರ್ಸ್ ಬೇಸಿಕ್ಲಿ ಅದು ಬಾಡಿಲಿ ಹೀಟ್ ಜನರೇಟ್ ಆಗ್ತಾ ಇರುತ್ತೆ. ಅಂಡ್ ಮೋರ್ ಓವರ್ ದೇರ್ ಇಸ್ ನೋ ಪ್ರಾಪರ್ ಕಾಸ್ ಫಾರ್ ಮೌತ್ ಅಲ್ಸರ್ಸ್. ಇವಾಗ ಸ್ಟ್ರೆಸ್ ಇಂದ ಆಗಿರ್ಬೋದು, ಟೆನ್ಷನ್ ಇಂದ ಆಗಿರ್ಬೋದು, ಅಂಡ್ ಹಾರ್ಮೋನಲ್ ಚೇಂಜಸ್ ಇನ್ ದ ಬಾಡಿ ಕ್ಯಾನ್ ಕಾಸ್ ಅಲ್ಸರ್ಸ್ ಇನ್ ದ ಮೌತ್ ಅಂತ ಹೇಳ್ಬೋದು. ಸೊ ಎನಿ ಡೆಫಿನೆಟ್ ಕಾಸ್ ಇಲ್ಲಿ ತನಕ it's nothing like a definite cause. So it's most probably because of the stress or tension or because of the loss of water content in the body. Oh, okay. Thank you, ma'am. Yeah. ಇಂಚರ ಮ್ಯಾಮ್, ಕೆಲವ್ರಿಗೆ ಏನಾಗಿರುತ್ತೆ, ಈ ಹಲ್ಲಿನ ಮಧ್ಯದಲ್ಲಿ ಸಣ್ಣ ಸಣ್ಣ ಗುಳ್ಳೆ ಆಗಿ ಅದು ದೊಡ್ಡದಾಗ್ತಾ ಬರುತ್ತೆ. ಹೌದು. ಅದು ಅವ್ರಿಗೆ ಡಯಾಬಿಟಿಕ್ ಇದ್ರೆ ಕೆಲವ್ರಿಗೆ ಬರುತ್ತೆ ಅಂತ ಹೇಳ್ತಾರೆ. ವಿತ್ ಡಯಾಬಿಟಿಕ್ ಇಲ್ದಲೇ ಇದ್ರೂ ಆ ತರ ಬರುತ್ತೆ. ಅದಕ್ಕೆ ಏನ್ ಪರಿಹಾರ, ಅದು ಏನ್ ಪ್ರಾಬ್ಲಮ್ ಅಂತ? ಗಮ್ಸ್ ಏನಾದ್ರು ಪ್ರಾಬ್ಲಮ್ ಅಥವಾ ಹಲ್ಲಿನ ಪ್ರಾಬ್ಲಮ್? ಇವಾಗ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಬ್ಯಾಕ್ಟೀರಿಯಲ್ ಗ್ರೋತ್ ಕೂಡ ಜಾಸ್ತಿ ಆಗ್ತಾ ಇರತ್ತೆ. ಅವಾಗ ಅವ್ರು ತಗೊಳ್ಳೋ ಮಾತ್ರೆಗಳು ಕೂಡ, ಕೆಲವು ಡ್ರಗ್ಸ್ ಕೂಡ ಓರಲ್ ಹೆಲ್ತ್ ಮೇಲೆ ಅಥವಾ ಜಿಂಜೈವ ಅಂದ್ರೆ ಗಮ್ಸ್ ಮೇಲೆ ಇಫೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಗುಳ್ಳೆ ಅಲ್ಲ ಅದು. ಕೆಲವು ಸತಿ ಡಯಾಬಿಟಿಕ್ಸ್ ಅಲ್ಲಿ ನಾವೇನ್ ಹೇಳ್ತೀವಿ, ಆಪ್ಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಪಸ್ ಕಲೆಕ್ಷನ್, ಪಸ್ ಅಂದ್ರೆ ಇನ್ಫೆಕ್ಷನ್ ಇನ್ ದ ಗಮ್ಸ್ ಆಗತ್ತೆ. ಸೊ ಅವರ ಫಿಸಿಷಿಯನ್ ನ ಕನ್ಸಲ್ಟ್ ಮಾಡಿ, ಅಥವಾ ಇದು ಕೆಲವು ಸತಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಕೆಲವು ಮಹಿಳೆಯರಿಗೆ ಆಗುತ್ತೆ. ಇದು ಪ್ರೆಗ್ನೆನ್ಸಿ ಟ್ಯೂಮರ್ ಅಂತ ಕರಿತೀವಿ ನಾವು ಅದನ್ನ. ಅಂದ್ರೆ ಅದು ತುಂಬಾ ಬ್ಲೀಡ್ ಆಗ್ತಾ ಇರ್ಬೋದು, ಅದೆಲ್ಲ ಆಗತ್ತೆ. ಸೊ ಅದು ನೋಡ್ಬೇಕು ಮ್ಯಾಮ್, ಅದು ಅವ್ರ ಹೆಲ್ತ್ ಕಂಡೀಷನ್, ಆಮೇಲೆ ಅವ್ರು ಯಾವ ಮೆಡಿಸಿನ್ ಯೂಸ್ ಮಾಡ್ತಾ ಇದಾರೆ ಅದರಿಂದ ಕೂಡ ಅದ್ ಸೈಡ್ ಎಫೆಕ್ಟ್ಸ್ ಆಗಿರ್ಬೋದು ಕೆಲವು ಸತಿ, ಅಥವಾ ಅವ್ರ ಲ್ಯಾಕ್ ಆಫ್ ಓರಲ್ ಹೈಜೀನ್, ಅಂದ್ರೆ ಅವರು ಒಳ್ಳೆ ತರಹದ ಬಾಯಿ ಆರೋಗ್ಯ ಕಾಪಾಡ್ಕೊಳ್ದೆ ಇದ್ದಿದ್ರಿಂದ ಕೂಡ ಅದ್ ಆಗ್ಬೋದು. ನಾನು ಕೆಲವ್ರನ್ನ ಗಮನಿಸಿದೀನಿ. ಆಕ್ಚುಲಿ ನನ್ನ ಕ್ಲಾಸಲ್ಲೂ ಕೆಲವರು ಕೇಳಿದ್ದಾರೆ ಈ ಕ್ವಶನ್ಸ್ ನ. ಅವ್ರಿಗೆ ಈಗ ಹಲ್ಲಿಗೆ ಏನಾದ್ರು ಎಕ್ಸರ್ಸೈಸ್ ಇದೆಯಾ ಅಂತ ಕೇಳ್ತಾರೆ. ನಾವೇನ್ ಮಾಡ್ತೀವಿ, ಸೊ ಪ್ರಾಣಾಯಾಮ ಮಾಡಿ ಸದಂತ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅವ್ರಿಗೆ ಏನೇನ್ ಪ್ರಾಬ್ಲಮ್ ಇರುತ್ತೆ ಅಂದ್ರೆ, ಅವ್ರಿಗೆ ಏನಂದ್ರೆ, ನಾನ್ ಕೆಲವ್ರು ತುಂಬಾ ರಫ್ ಆಗಿ ಹಲ್ ಬ್ರಷ್ ಮಾಡ್ತಾರೆ. ಹೌದು, ಹಲ್ಲು ಬೆಳ್ಳಗಾಗ್ಬಿಡ್ಬೇಕು ಅಂತ. ಬೆಳಗ್ಗೆ ಸಂಜೆ 2 ಟೈಮು ಚೆನ್ನಾಗಿ ಪೇಸ್ಟ್ ಜಾಸ್ತಿ ಯೂಸ್ ಮಾಡಿ ಬ್ರಷ್ ಮಾಡ್ತಾರೆ. ಸೊ ಎಷ್ಟು ಸಲ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಬ್ರಷ್ ಮಾಡ್ಬೇಕು? ಮೇಡಮ್, ನಾನು ಇವಾಗಷ್ಟೇ ನಿಮ್ಗೆಲ್ಲ ಹೇಳ್ಕೊಟ್ಟೆ ಹೇಗೆ ಬ್ರಷ್ ಮಾಡೋದು ಅಂತ. ಇಷ್ಟು ಹೊತ್ತು ಬ್ರಷ್ ಮಾಡ್ಬೇಕಂತ ಏನಿಲ್ಲ. ಬ್ರಷಿಂಗ್ ಶುಡ್ ಬಿ ವೆರಿ ಕ್ವಿಕ್.
ಅಂದ್ರೆ ಒಂದ್ ಹಲ್ನ 3 ಸತಿ ಈ ತರ ಒಂದ್ ಸತಿ ಸರ್ಕ್ಯುಲರ್ ಮೋಷನ್, ಒಂದ್ ಸತಿ ಡೌನ್ ಸ್ಟ್ರೋಕ್ ಆಯ್ತಾ, ಒಂದ್ ಸತಿ ಸರ್ಕ್ಯುಲರ್ ಮೋಷನ್, ಒಂದ್ ಸತಿ ಡೌನ್ ಸ್ಟ್ರೋಕ್. ಈ ತರ ಮಾಡೋದ್ರಿಂದ ಏನಾಗುತ್ತೆ, ರೋಲ್ ಮಾಡಿದಾಗ ನಿಮ್ ಹಲ್ ಮೇಲೆ ಏನೇ ಬ್ಯಾಕ್ಟೀರಿಯಲ್ ಕಲೆಕ್ಷನ್, ಏನೇ ಡೆಬ್ರಿಸ್ ಅಥವಾ ಪ್ಲಾಕ್ ಕಲೆಕ್ಟ್ ಆಗಿದ್ರು ಕೂಡ ಅದೆಲ್ಲ ಡಿಸ್ಲಾಜ್ ಆಗುತ್ತೆ. ಡಿಸ್ಲಾಜ್ ಆಗಿ ನೀವ್ ಅದನ್ನ ಕೆಳಗಡೆ ಹೇಳಿದ ತಕ್ಷಣ ಅದು ಹಲ್ ಸರ್ಫೇಸ್ ಇಂದ ಕೆಳಗಡೆ ಬರುತ್ತೆ. ಸೊ ಈ ತರ ಎಲ್ಲಾ ಹಲ್ಲಿಗೂ ನಿಮಗೆ ಪ್ರಾಪರ್ ಆಗಿ ಮಾಡಕ್ಕೆ 2.5 minutes ಇಸ್ ಇನಫ್. ಸೊ ಪ್ರಾಕ್ಟಿಕಲಿ ಸ್ಪೀಕಿಂಗ್, not more than 4 minutes anybody should brush, and even if you brush, you're harming your own teeth. And moreover, brush pressure ಎಷ್ಟಿರ್ಬೇಕು ಅಂದ್ರೆ, ನೀವು ಬ್ರಷ್ ನ ತಗೊಂಡು ನಿಮ್ ಮೂಗ್ ಮೇಲೆ ಏನಾದ್ರು ಇದ್ ಮಾಡ್ಕೊಂಡ್ರೆ ನಿಮಗ್ ನೋವು ಆಗ್ಬಾರ್ದು. ಅಷ್ಟು ಸಾಫ್ಟ್ ಆಗಿ, ಅಷ್ಟು ಪ್ರೆಷರ್ ಲೆಸ್ ಆಗಿ ನೀವು ಬ್ರಷ್ ಮಾಡ್ಬೇಕು. ಇಲ್ಲ ಅಂದ್ರೆ there will be abrasion of the teeth, ಅಂದ್ರೆ ಎನಾಮಲ್ ವೇರ್ ಔಟ್ ಆಗುತ್ತೆ. ಆಮೇಲೆ there will be ನಾಚಸ್ ಆನ್ ದ ಟೀತ್ ಅಂತ ಹೇಳ್ಬೋದು. ಅಂದ್ರೆ ನಿಮ್ಗೆ ಹಲ್ ವೇರ್ ಔಟ್ ಆಗಿ ಅಲ್ಲಿ ಒಂಥರ ಡಿಪ್ರೆಷನ್ಸ್ ಬರುತ್ತೆ. ಸೊ ಅವಾಗ ನಿಮ್ಗೆ ಹಲ್ಲಲ್ಲಿ ಜುಮ್ ಅನ್ಸೋದು, ಆಮೇಲೆ ಸರಿಯಾಗಿ ಕಚ್ಚೋಕ್ ಆಗಲ್ಲ, ಆಮೇಲೆ ಹಲ್ ಅಲ್ಗಾಡೋದು ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇನ್ನೊಂದು ಕ್ವಶನ್, ಈಗ ಬ್ರಷಸ್, ಸೊ ಆತರ ಕೆಲವು ಸಲ ಪ್ರಾಬ್ಲಮ್ ಇರುತ್ತೆ, ಜುಮ್ ಅಂತಿರುತ್ತೆ, ಐಸ್ ಕ್ರೀಮ್ ತಿಂದ್ರೆ ಅಂತರ ಡಾಕ್ಟರ್ ಹತ್ರ ಹೋದಾಗ ಏನ್ ಹೇಳ್ತಾರೆ, ಗಮ್ ಕೇರ್ ಬ್ರಷಸ್ ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ಪೇಸ್ಟ್, ಈ ಪೇಸ್ಟ್ ಮತ್ತೆ ಬ್ರಷಸ್, ನನಗೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಿತ್ತು. ಯಾಕಂದ್ರೆ ಯಾವ ತರ ಬ್ರಷಸ್, ಯಾವ ತರ, ಈಗ ಅದೇನೋ ಮಾರ್ಕ್ ಬಂದಿದೆ ಅಲ್ಲ, ಆ ಮಾರ್ಕ್ ಇರೋ ಪೇಸ್ಟ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಅದೇನೋ ಆಯುರ್ವೇದಿಕ್ ಅಲ್ಲಿ ಒಂದು ಮಾರ್ಕ್ ಬರುತ್ತೆ, ಆ ಮಾರ್ಕ್ ಇರೋ ಪೇಸ್ಟ್ ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೆನ್ಸಿಟಿವ್, ಕೆಲವು ಸೆನ್ಸಿಟಿವ್ ಪೇಸ್ಟ್ ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಈ ಪೇಸ್ಟ್ ಮತ್ತೆ ಬ್ರಷ್ ಬಗ್ಗೆ ಸ್ವಲ್ಪ ಮಾಹಿತಿ, ಅದು ಎಲ್ಲಾರು कंप्लीट करो मम्मा, तक कंप्लीट करना, फिर 2 से करना है. ಓಕೆ, ಬ್ರಷ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ನಾನ್ ಮೊದ್ಲೇ ಮೆನ್ಷನ್ ಮಾಡಿದ್ದೆ, ನೀವು ಹೋಗಿ ಬ್ರಷ್ ಬೈ ಮಾಡ್ಬೇಕಾದ್ರೆ ನಿಮ್ ಫಸ್ಟ್ ಕ್ರೈಟೀರಿಯಾ ಹೇಗಿರ್ಬೇಕಂದ್ರೆ, ನನಗ್ ಫುಲ್ ಸಾಫ್ಟ್ ಬಿಸಿಲ್ ಬ್ರಷ್ ಯಾವ್ದಿದೆ, ಯು ಶುಡ್ ಟೇಕ್ ದಾಟ್. ನೀವು ನೋಡ್ಬೇಕು, ದೀಸ್ ಆರ್ ದ ನೈಲಾನ್ ಬ್ರಿಸಲ್ಸ್ ಆರ್ ದ ಒನ್ಸ್, ಅದು ನಿಮ್ ವಾಟರ್ ಏನಾದ್ರು ಇದ್ರ ಮೇಲೆ ಬಿದ್ರೆ ಅದು ಡಿಫ್ಲೆಕ್ಟ್ ಆಗುತ್ತೆ. ಸೊ ಎಷ್ಟು ಸಾಫ್ಟ್ ಬ್ರಷ್ ಯೂಸ್ ಮಾಡ್ತಿರೋ ಅಷ್ಟು ಒಳ್ಳೇದು. ಜನರು ಅನ್ಕೊಬಹುದು ಹಾರ್ಡ್ ಬ್ರಷಸ್ ಯೂಸ್ ಮಾಡಿದ ತಕ್ಷಣ ಹಲ್ ಬೆಳ್ಳಗಾಗತ್ತೆ. ನೋ, ದಟ್ಸ್ ನಾಟ್ ಪಾಸಿಬಲ್. ಸೊ ಸಾಫ್ಟ್ ಬ್ರಿಸಲ್ ಬ್ರಷ್ ನ ಯೂಸ್ ಮಾಡ್ಬೇಕು. ಆಮೇಲೆ ಏನೇನೋ ಇರುತ್ತೆ ಇಲ್ಲಿ ಫ್ಯಾನ್ಸಿ ಆಗಿ, ಇಲ್ಲಿ ಗಮ್ ಕೇರ್, ಬ್ಲೂ ಕಲರ್, ಫುಲ್ ಸಾಫ್ಟ್ ಏನೇನೋ ಇರುತ್ತೆ. ಅದೆಲ್ಲ ತಗೊಳ್ಳೋ ಅಂತ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಅದರಿಂದ ಏನು ಯೂಸ್ ಇಲ್ಲ. ಪ್ಲಸ್ ಇಟ್ಸ್ ನಾಟ್ ನೆಸೆಸರಿ ಇಸ್ ವಾಟ್ ADA, American Dental Association, has recommended. And toothpaste ಗೆ ಬಂದಾಗ, ಯಾವ್ದೇ ಟೂತ್ ಪೇಸ್ಟ್ ಯೂಸ್ ಮಾಡಿ ಮೇಡಮ್, ನಾನು ಇದೇ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಟೂತ್ ಪೇಸ್ಟ್ ಯಾಕೆ ಯೂಸ್ ಮಾಡ್ತೀವಿ, ಫಸ್ಟ್ ಆಫ್ ಆಲ್ ಸುಮ್ನೆ ನೀವು ಬ್ರಷ್ ತಗೊಂಡು ಹಲ್ ಮೇಲೆ ಉಜ್ಜಿದ್ರೆ ತುಂಬಾ ಯು ಕ್ಯಾನ್ ಗ್ಲೈಡ್ ಯೋರ್ ಬ್ರಷ್, ಅಂದ್ರೆ ಈಸಿಯಾಗಿ ಬ್ರಷ್ ಮೂವ್ ಆಗೋದಿಲ್ಲ ನಿಮ್ದು ಇದ್ರ ಮೇಲೆ. ಸೊ ಟೂತ್ ಪೇಸ್ಟ್ ಅನ್ನೋದು ಏನಿದೆ, ದಟ್ ಆಕ್ಟ್ಸ್ ಲೈಕ್ ಅ ಲ್ಯೂಬ್ರಿಕೆಂಟ್ ಬಿಟ್ವೀನ್ ಯೋರ್ ಟೂತ್ ಅಂಡ್ ಯೋರ್ ಬ್ರಷ್ ಫಾರ್ ದ ಈಸಿ ಮೂವ್ಮೆಂಟ್ ಆಫ್ ದ ಬ್ರಷ್. ಸೊ ಅದಕ್ಕೋಸ್ಕರ ಮಾತ್ರ ಹೊರತು ಬೇರೆ ಏನಕ್ಕೂ ಟೂತ್ ಪೇಸ್ಟ್ ಯೂಸ್ ಮಾಡೋದಿಲ್ಲ. ಇನ್ನೊಂದ್ ತರ ಟೂತ್ ಪೇಸ್ಟ್ ಬರುತ್ತೆ, ಡಿಸೆನ್ಸಿಟೈಸಿಂಗ್ ಟೂತ್ ಪೇಸ್ಟ್ ಅಂತ. ಅಂದ್ರೆ ಯಾರಿಗೆ ಡೆಂಟಿನಲ್ ಹೈಪರ್ ಸೆನ್ಸಿಟಿವಿಟಿ, ಅಂದ್ರೆ ಬಾಯಲ್ಲಿ ಜುಮ್ ಅಂದ್ರೆ ಕೆಲವ್ರು ಹೇಳ್ತಾರೆ ಇವಾಗ ಐಸ್ ಕ್ರೀಮ್ ತಿಂದ್ರೆ, ನೀರ್ ಕುಡಿದ್ರೆ ಜುಮ್ ಅನ್ಸುತ್ತೆ, ಅವ್ರು ಮಾತ್ರ ಯೂಸ್ ಮಾಡಿದ್ರೆ ಸಾಕು. ನಾರ್ಮಲ್ ಆಗಿ ಏನು ಸೆನ್ಸಿಟಿವ್ ಟೂತ್ ಪೇಸ್ಟ್ ಯೂಸ್ ಮಾಡುವಂತ ಅವಶ್ಯಕತೆ ಇರಲ್ಲ, ಮಾಡಬಾರ್ದು ಇಸ್ ವಾಟ್ ಐ ಥಿಂಕ್. ಹಾ ಮ್ಯಾಮ್, ಓಕೆ. ಈಗ ಇನ್ನೊಬ್ರು ಕೆಲವು ಸಜೆಷನ್ ಅಲ್ಲಿ ನನಗೆ ಈ ಟೂತ್ ಪೌಡರ್ ಅದು ಬೆಟರ್, ಕೆಲವು ಪೌಡರ್ ಬೆಟರ್ ಅನ್ಸುತ್ತೆ ನನ್ಗುನು. ಪೌಡರ್ ಬೆಟರ, ಪೇಸ್ಟ್ ಬೆಟರ ಮೇಡಮ್? ಇವಾಗ ನಾವು ಟೂತ್ ಪೌಡರ್ ಅಥವಾ ಟೂತ್ ಪೇಸ್ಟ್ ಮಧ್ಯ ಡಿಫ್ರೆನ್ಸ್ ಏನಂದ್ರೆ, ಪಾರ್ಟಿಕಲ್ ಸೈಜ್. ಎನಾಮಲ್ ಅನ್ನೋದು ನಮ್ ಹಲ್ ಮೇಲೆ ಇದು ಏನ್ ಕಾಣಿಸುತ್ತಲ್ಲ ನಿಮ್ಗೆ, ದಿಸ್ ಇಸ್ ಎನಾಮಲ್ ಅನ್ನೋದು ತುಂಬಾ, ಐ ಕ್ಯಾನ್ ಸೇ ಇಟ್ಸ್ ಅ ಗ್ಲಾಸ್ ಲೈಕ್ ಮಟೀರಿಯಲ್. ಆಯ್ತಾ? ಗ್ಲಾಸ್ ನ ನೀವ್ ಹೇಗ್ ಒರೆಸ್ತೀರಾ? ಸ್ಯಾಂಡ್ ಹಾಕಿ ಉಜ್ಜಿದ್ರೆ ಅದು ಕ್ಲೀನ್ ಆಗುತ್ತೆ ಅಂತ ಅದನ್ನ ಹಾಕಿ ಉಜ್ಜಿದ್ರೆ ಫುಲ್ ಸ್ಕ್ರಾಚಸ್ ಬರುತ್ತೆ, ಹೌದಾ? ಸೊ ಜಸ್ಟ್ ಲೈಕ್ ದಾಟ್, ಟೂತ್ ಪೇಸ್ಟ್ ಯೂಸ್ ಮಾಡೋದ್ರಿಂದ
there'll be no scratches on the tooth, and tooth powder use ಮಾಡೋದ್ರಿಂದ there'll be scratches on the enamel. So yeah, so please don't use tooth powders, please use toothpaste. ಓಕೆ ಮ್ಯಾಮ್, ಥ್ಯಾಂಕ್ ಯು. ಹಾ, ಕೇಳಿ ನೀವು. ಹಲೋ ಡಾಕ್ಟ್ರೇ. ಹಾ, ಹೇಳಿ. ಹಲೋ ಹೇಳಿ. ಹಲೋ, ಕೇಳ್ತಾ ಇದೆಯಾ? ಹೌದು, Hello? ಕೇಳಿಸ್ತಾ ಹಲೋ ಕೇಳಿಸ್ತಾ ಇದೆ. ಹಲೋ, ಹೇಳಿ. ಕೇಳ್ತಾ ಇದೆಯಾ? ಹೌದು, ಇದು ಕೇಳಿಸ್ತಾ ಒಂದು ಇದೆ. ಬ್ರಷ್ ಎಷ್ಟು ತಿಂಗಳು ಉಪಯೋಗಿಸ್ಬೋದು ಅಂತ, ಒಂದು ಬ್ರಷ್ನ ಎಷ್ಟು ತಿಂಗಳು ಉಪಯೋಗಿಸ್ಬೇಕು ಅಂತ ಅವರೇಜ್? 3 months, 3 ತಿಂಗಳು. 3 ತಿಂಗಳಿಗೆ ಒಂದ್ಸತಿ ನೀವು ಅಷ್ಟೇ ಬ್ರಷ್ ಸಾಕಾ? ಚೇಂಜ್ ಮಾಡಿ. ಹೌದು, 3 ತಿಂಗಳಕ್ಕಿಂತ ಜಾಸ್ತಿ ಯಾರು ಕೂಡ Thank ಬ್ರಷ್ you. ಯೂಸ್ ಮಾಡೋದ್ ಬೇಡ. ಹಲೋ ಹಲೋ, ಹಲೋ, ನಮಸ್ಕಾರ ಮೇಡಮ್. ಹೇಳಿ. ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರಾ ಹಲ್ಲಿನ ಬಗ್ಗೆ ಎಲ್ಲ ಗೊತ್ತಾಯ್ತು ಇವಾಗ ಯಾಕೆ ಬ್ರಷ್ ಮಾಡ್ಬೇಕು ಅಂತ. ಥ್ಯಾಂಕ್ ಯು. ನನಗೆ ಮೊಮ್ಮಗ ಇದ್ದಾನೆ 8 ವರ್ಷ 4 ವರ್ಷದ ಅವನಿಗೆ ರೂಟ್ ಕೆನಲ್ಸ್ ಮಾಡಿಸಿ ಕ್ಯಾಪ್ ಹಾಕಿದ್ದಾರೆ. ಓಕೆ. ಅದು ಬೀಳುವಾಗ ಏನ್ ತೊಂದ್ರೆ ಕೊಡಲ್ವಾ ಕ್ಯಾಪ್ ಇದ್ರೆ? ಇಲ್ಲ ಮೇಡಮ್, ಏನು ತೊಂದ್ರೆ ಆಗೋದಿಲ್ಲ. ತಂತಾನೆ ಹಲ್ಲು ಅಳಗಡೆ ಬೀಳುತ್ತೇನಾ? ದವಡೆ ಹಲ್ಲಿ ಕುಡ್ಸಿದ್ದಾರೆ. ಹಾ, ಏನ್ ತೊಂದ್ರೆ ಆಗಲ್ವಾ? ಮಾಡಿದಾರಾ? ಹಾ, ರೂಟ್ ಕೆನಲ್ ಮಾಡಿನೇ ಕೂಡ್ಸಿದ್ದಾರೆ. ಓಕೆ. 3 ವರ್ಷದ ಹುಡುಗುಗೆ. ಓಕೆ. ಅದೇ ಅಂದ್ರೆ ಬೀಳುವಾಗ ಏನಾದ್ರು ತೊಂದ್ರೆ ಆಗುತ್ತೇನಾ, ಹಾಗೆ ಉಳಿಯುತ್ತೇನಾ ಅದು ದವಡೆ ಇಲ್ಲ ಹಲ್ಲು ಅಂತ ಮೇಡಮ್, ನಾನು ಏನು ಕೇಳ್ತಾ ತೊಂದ್ರೆ ಇದ್ದೀನಿ. ಆಗೋದಿಲ್ಲ, ಏನು ತೊಂದ್ರೆ ಆಗೋದಿಲ್ಲ. ಓಕೆ ಓಕೆ. ಅಂದ್ರೆ ಮತ್ತೆ ಇನ್ನೊಂದು ವಿಷಯ, ಕ್ಲಿಪ್ ಹಾಕಿ ಹಲ್ಲು ಕೂಡ್ಸಿದ್ದಾರೆ. ಕ್ಲಿಪ್ ಅದು ಅಳಗಾಡ್ತಾ ಇದೆ ಹಲ್ಲು, ಅದ್ರದ್ದು ಏನಾರ ಡೇಂಜರ್ ಇದೆನಾ ಹೇಗೆ ಅಂತ? ಕ್ಲಿಪ್ ಯಾರಿಗೆ ಹಾಕಿದ್ದಾರೆ? ನನಗೆ ಅಂದ್ರೆ ನನ್ಗೆ ಇವಾಗ 62 ವರ್ಷ. ಇವಾಗ ಹಾಕೊಂಡ್ ನಾನು ಕ್ಲಿಪ್ ಹಾಕೊಂಡ್ ಅಂದ್ರೆ ಕ್ಲಿಪ್ ಇದು ಇರುತ್ತಲ್ವಾ, ಕ್ಯಾಪ್ ಹಾಕ್ತಾರಲ್ವಾ, ಬ್ರಿಡ್ಜ್ ಮಾಡಿ ಕ್ಯಾಪ್ ಹಾಕ್ತಾರಲ್ಲ, ಅದೇ ತರ ಬ್ರಿಡ್ಜ್ ಹಾಕಿದ್ದಾರೆ. ಹಾ, ಓಕೆ. ಬ್ರಿಡ್ಜ್ ಹಾಕಿದ್ದಾರೆ. ಅದು ಕ್ಲಿಪ್ ತಳಗಡೆ ಕ್ಲಿಪ್ ಹಾಕಿ ಮೇಲೆ ಅಲ್ಲಿ ಕುಡಿಸ್ತಾರಲ್ಲ, ಆ ರೀತಿ ಕುಡಿಸಿ. ಓಕೆ. ಕ್ಲಿಪ್ ಪ್ಲೇಂಟಿಂಗ್ ಅಂತ ಏನೋ ಇರುತ್ತಲ್ಲ, ಅದು ಕುಡಿಸಿದ್ದಾರೆ. ಓಕೆ. ಅದು ಹಲ್ಲು ಅಳಗಾಡ್ತಾ ಇದೆ ಸ್ವಲ್ಪ ಸ್ವಲ್ಪ. ಇವಾಗ ನಾವು ತಿನ್ನುವಾಗ ಮಾಡುವಾಗ ಏನ್ ಡೇಂಜರಾ ಯಾಗ ಅಂತ? ಹೌದು ಮೇಡಮ್, ಅದು ನೀವು ಹೋಗಿ ತೋರಿಸ್ಕೊಳ್ಳಿ. ಪ್ರಾಬಬ್ಲಿ ಅದು ಎಷ್ಟು ವರ್ಷ ಆಯ್ತು ಇದು ಹಾಕ್ಸಿ? 3 ವರ್ಷ ಆಯ್ತು ಮೇಡಮ್. ನೀವ್ ಒಂದ್ಸತಿ ಹೋಗಿ ತೋರ್ಸೋದ್ ಒಳ್ಳೇದು. ಯಾಕಂದ್ರೆ ಇದು ಮೋಸ್ಟ್ ಪ್ರಾಬಬ್ಲಿ ಪೆರಿಡೋಂಟೈಟಿಸ್ ಅಂತ ಏನ್ ಹೇಳ್ತೀವಿ, ಆ ಕೇಸ್ ರೆಫರ್ ಆಗ್ತಾ ಇದೆ. ಇದು ವಸಡಿನ ತೊಂದ್ರೆಯಿಂದ ಹಲ್ಲು ಅಲ್ಗಾಡ್ತಾ ಇರೋದು ಮೇಡಮ್. ಹಾ, ವಸಡಿನಾಗೆ ಹೋಲ್ ಹಾಕಿ ಕ್ಲಿಪ್ ಕುಡ್ಸಿದ್ದಾರೆ, ಆಮೇಲೆ ಅಲ್ಲಿ ಕುಡ್ಸಿದ್ದಾರೆ. ಹೌದು, ನಂಗೆ ಗೊತ್ತಾಯ್ತು. ಸೊ ಅದ್ರ ಸ್ಟ್ರೆಂತ್ ಮೋಸ್ಟ್ ಪ್ರಾಬ್ಲಿ ಅದು ಕಳ್ಕೊಳ್ತಾ ಇದೆ. ತುಂಬಾ ಏನಾದ್ರೂ ಅಲ್ಗಾಡ್ತಾ ಇದ್ರೆ ಅದನ್ನ ಉಳ್ಸಕ್ ಆಗೋದಿಲ್ಲ. ಏನಾದ್ರು ಸ್ವಲ್ಪ ಅಲ್ಗಾಡ್ತಾ ಇದ್ರೆ ಅದಕ್ ಸರ್ಜರಿ, ಫ್ಲಾಪ್ ಸರ್ಜರೀಸ್ ಅಂತ ಹೇಳ್ತೀವಿ, ಅದನ್ನ ಮಾಡಿ ಅದನ್ನ ಉಳಿಸಬಹುದಾಗತ್ತೆ. ಬಟ್ ತುಂಬಾ ಏನಾದ್ರೂ ಅಲ್ಗಾಡ್ತಾ ಇದ್ರೆ ಅದನ್ನ ಉಳ್ಸಕ್ ಬರೋದಿಲ್ಲ ಮೇಡಮ್. ಓಕೆ ಓಕೆ. ಅಂದ್ರೆ ಅದು ಡ್ಯಾಮೇಜ್, ಅಂದ್ರೆ ಅದು ಹಲ್ಲು ಡ್ಯಾಮೇಜ್ ಆಗಿದೆ, ಅದು ತೋರಿಸ್ಕೊಂತೀರಾ? ಹೌದು. ಅಂದ್ರೆ ಸಾರಿ, ಐ ಡಿಡ್ಂಟ್ ಗೆಟ್ ಯು. ಅಂದ್ರೆ ಹಲ್ಲು ಅದು ಅಳಗಾಡ್ತಾ ಇದೆ ಅಲ್ವಾ, ಅದು ಡೇಂಜರ್ ಅಂತ ಹೇಳ್ತಾ ಇದ್ದೀರಾ ಇನ್ ಮುಂದೆ? ಅದನ್ನೇ ಖುಷಿ ಪಡ್ತಿರೋದು. ನೀವು ಹೋಗಿ ಡಾಕ್ಟರ್ ಹತ್ರ ಒಂದ್ಸಲ ಕನ್ಸಲ್ಟ್ ಮಾಡಿ. ಒಂದ್ ಪ್ರಾಬ್ಲಮ್ ಅದು ಅಲ್ಲಾಡ್ತಾ ಇರೋದ್ರಿಂದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಂದ್ಸಲ, ರಿಪೋರ್ಟ್ ನೋಡಿ ಹೇಳ್ತಾರೆ ಅವರು ಅಂತ ಹೇಳ್ತಾ ಇದಾರೆ. ರಿಪೋರ್ಟ್ ನೋಡಿದಲ್ಲ ಯಾವ ಡಾಕ್ಟರ್ ಹೇಳಕ್ಕಾಗಲ್ಲ, ರಿಪೋರ್ಟ್ ನೋಡಿ ಅವ್ರು ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ಅನ್ನಪೂರ್ಣಾಜಿ ಕೇಳಿ ನೀವು. ಅನ್ನಪೂರ್ಣಾಜಿ ನೀವೇ ಕೇಳಿ. ನೀವಲ್ಲ, ಇನ್ನೊಬ್ರು ನೀವಲ್ಲ ರೀ ಅನ್ನಪೂರ್ಣಾಜಿ. ಕ್ವಶನ್. ಹಲೋ. शादी से पहले पूजा करती है उसको पाने के लिए. हेलो 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 ಮ್ಯಾಮ್. ಹಾ, ಹೇಳಿ. ಹಲ್ ಮೇಲ್ಗಡೆ ಹಳದಿ ಕಲರ್ ಆಗಿದೆ, ಅದಕ್ಕೆ ಏನ್ ಮಾಡ್ಬೇಕು ಮೇಡಮ್? ಕ್ಲೀನಿಂಗ್ ಮಾಡಿಸ್ಕೊಳ್ಬೇಕು ನೀವು. ಕ್ಲೀನಿಂಗ್ ಮಾಡ್ಬೇಕಾ? ನೀವು ಯಾವ ಊರಲ್ಲಿ ಇದ್ದೀರಾ? ನಮ್ದು ಗದಗ ಡಿಸ್ಟ್ರಿಕ್ಟ್ ನರಗುಂದ ಮ್ಯಾಮ್. ಅಲ್ಲಿ ಫ್ಲೂರೈಡ್ ಜಾಸ್ತಿ ಇದೆಯಾ ಕುಡಿಯೋ ನೀರಿನಲ್ಲಿ? ಇರ್ಬಹುದು ಮ್ಯಾಮ್.
ಎಲ್ಲರಿಗೂ ಹಾಗೆ ಆಗ್ತಿದ್ಯಾ ಅಥವಾ ನಿಮಗೊಬ್ರಿಗೆ ಹಾಗೆ ಆಗ್ತಿರೋದಾ? ನನಗೊಬ್ಳಿಗೆ ಇದೆ ನಮ್ಮಲ್ಲಿ, ಮತ್ತೆ ಚಿಕ್ಕ ಮಕ್ಕಳಿಗೆ ಇದೆ. ಚಿಕ್ಕ ಮಕ್ಳಿಗೂ ಇದೆ? 11 ಮಕ್ಕಳಿಗೆ. ಹಾ. ಓಕೆ. ಬೇರೆ ಯಾರಿಗೂ ಇಲ್ಲ ಮನೆಯಲ್ಲಿ ಅಥವಾ ಊರಲ್ಲಿ ಅಂದ್ರೆ ಮನೆ ಅಕ್ಕ ಪಕ್ಕದವರಿಗೂ ಅದೇ ತರ ಇದೆಯಾ ಹಲ್ಲು? ಇಲ್ಲ ಮ್ಯಾಮ್. ಇಲ್ಲ. ಒಂದ್ಸತಿ ಕ್ಲೀನಿಂಗ್ ಮಾಡಿಸಿ ಮೇಡಮ್. ಅದೇನಾದ್ರೂ ಹೋಗಿಲ್ಲ ಅಂದ್ರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಫ್ಲೂರೈಡ್ ಕಂಟೆಂಟ್. ಇವಾಗ ಕುಡಿಯೋ ನೀರಿನಲ್ಲಿ ಫ್ಲೂರೈಡ್ ಕಂಟೆಂಟ್ ಏನಾದ್ರು ಜಾಸ್ತಿ ಆದ್ರೆ, ಬಿಕಾಸ್ ಮೋಸ್ಟ್ ಆಫ್ ದ ನಾರ್ತ್ ಕರ್ನಾಟಕ ಸ್ಟೇಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫ್ಲೂರೈಡ್ ಕಂಟೆಂಟ್ ಜಾಸ್ತಿ ಇರುತ್ತೆ ನೀವು ಕುಡಿಯೋ ನೀರಲ್ಲಿ. ಸೊ ಹಾಗಾದಾಗ ಹಲ್ ಮೇಲೆ ಫ್ಲೂರೋಸಿಸ್ ಅಂತ ಹೇಳ್ತೀವಿ, ಅದಾಗತ್ತೆ. ಸೊ ದೋಸ್ ಆರ್ ದ ಇಂಟ್ರಿನ್ಸಿಕ್ ಸ್ಟೇನ್ಸ್. ಇವಾಗ ಹಲ್ ಮೇಲೆ ಕೂತಿರೋ ಗಲೀಜ್ನ ನಾವು ಈಸಿಯಾಗಿ ಸ್ಕೇಲಿಂಗ್ ಅಂತ ಏನ್ ಹೇಳ್ತೀವಿ ಅದರಿಂದ ನಾವು ತೆಗ್ದ್ ಬಿಡ್ಬೋದು ಕ್ಲೀನಿಂಗ್ ಮಾಡಿ. ಫ್ಲೂರೋಸಿಸ್ ಆದ್ರೆ ಅದು ಹಲ್ ಒಳಗಡೆಯಿಂದ ಸ್ಟೇನ್ ಆಗಿರುತ್ತೆ. ಸೊ ಅದನ್ನ ಬೇರೆ ಪ್ರೊಸೀಜರ್ ಇಂದಾನೆ ತೆಗಿಬೇಕಾಗತ್ತೆ ಅಥವಾ ರೆಡ್ಯೂಸ್ ಮಾಡ್ಬೋದು. ಸೊ ಒಂದ್ಸತಿ ಕ್ಲೀನ್ ಮಾಡಿಸಿ ನೋಡಿ, ಅದು ಹೋಗಿಲ್ಲ ಅಂದ್ರೆ ಇಟ್ಸ್ ಡೆಫಿನೆಟ್ಲಿ ಫ್ಲೂರೋಸಿಸ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಆಲ್ಮೋಸ್ಟ್ ಎಲ್ಲಾರ್ದು ಕ್ವಶನ್ ಮುಗ್ದಿದೆ ಅಂತ ಅನ್ಕೊಂತೀನಿ. ತುಂಬಾ ಚೆನ್ನಾಗಿ ಇಂಚರ ಮೇಡಮ್, ಡಾಕ್ಟರ್ ಇಂಚರ ಅವರೇ ತುಂಬಾ ಚೆನ್ನಾಗಿ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದ್ರಿ. ಹಾಗೆ ನಾನು ಇನ್ನೊಂದು ಅನೌನ್ಸ್ ಮಾಡ್ತಾ ಇದೀನಿ, ನಮ್ಮ ಡಾಕ್ಟರ್ ಇಂಚರ ಬೇರೆ ಯಾರು ಅಲ್ಲ, ನಮ್ಮ ಅನುಜ್ಜಿ ಮಗಳು ಇದ್ದಾರೆ. ಸೊ ನಮ್ಮ ಒಂದು ಸಮಿತಿಯಲ್ಲೇ ಇಷ್ಟು ಒಂದು ಒಳ್ಳೆ ನಾಲೆಡ್ಜ್ ಇರೋ ಒಂದು ಹುಡುಗಿ ನಮ್ಮ ಜೊತೆನೆ ಇದೆ ಅನ್ನೋದಕ್ಕೆ ನಮ್ಗೆ ಸಂತೋಷ ಆಗ್ತೈತೆ. ನಿಮಗೆ ನಮ್ಮ ಮಹಿಳಾ ಪತಾಂಜಲಿ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಇಂಚರ ಮೇಡಮ್. ಅನುಜಿ, ಥ್ಯಾಂಕ್ ಯು ಸೋ ಮಚ್. No problem. Thank you so much for the opportunity. Thank you so much. Thank you so much. ಓಕೆ, ತುಂಬಾ ಚೆನ್ನಾಗಿ ಬಂತು, ಪರವಾಗಿಲ್ಲ. ಹೆಂಗೇನಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕ್ಲಾಸ್ ಕೊಟ್ಟಿದ್ದಾರೆ. ಹಾಗೆ ಇವೆಲ್ಲ ನಮಗ್ ಬೇಕು. ನಮಗ್ ಬರೀ ನೋಡಿ, ನಮ್ಗೆ ಹೈಸ್ತೆ ಆಗ್ಲಿ ಮತ್ತೆ ಬಗ್ಗೆ ಆಗ್ಲಿ ನಮ್ಮ ಯೋಗದಲ್ಲಿ ಸ್ವಲ್ಪ ಕಮ್ಮಿ, ಇದ್ರ ಬಗ್ಗೆ ನಮ್ಗೆ ಆಸನಗಳೇ ಆಗ್ಲಿ ಕಮ್ಮಿ ಇದೆ. ಸೊ ನಾವ್ ಅದನ್ನ ಹೇಗ್ ಇಟ್ಕೋಬೇಕು ಅಂತ, ಒಂದು ಕ್ಲೀನಿಂಗ್ ಹೇಗ್ ಇಟ್ಕೋಬೇಕು ಅಂತ ನಾವು ಜೊತೆಗೆ ಯೋಗಾಭ್ಯಾಸ ಮತ್ತೆ ಪ್ರಾಣಾಯಾಮ ಜೊತೆಗೆ ನಾವ್ ಅದನ್ನ ಕಲ್ತ್ಕೊಂಡ್ರೆ ಹಲ್ಲು ಮತ್ತೆ ಕಣ್ಣು ಎರಡನ್ನೂ ನಾವು ಚೆನ್ನಾಗಿ ಇಟ್ಕೋಬಹುದು. ನಮ್ಗೆ ಕಣ್ಣಿಂದೇ ಆಗ್ಲಿ ಮತ್ತೆ ಈ ಹಲ್ಲಿಂದೇ ಆಗ್ಲಿ ಖಂಡಿತ ನಮ್ಮ ಯೋಗ ಸಾಧಕರಿಗೆ ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇದನ್ನ ಪರಿಚಯ ಮಾಡಿಸಿದ್ದು ಡೆಂಟಿಸ್ಟ್ ಮತ್ತೆ ಐ ಸ್ಪೆಷಲಿಸ್ಟ್ ನ. ತುಂಬಾ ಧನ್ಯವಾದಗಳು, ಮನಸ್ಪೂರ್ವಕವಾಗಿ ಹೇಳ್ತಾ ಇದೀವಿ. ತುಂಬಾ ಧನ್ಯವಾದಗಳು ಡಾಕ್ಟರ್ ಇಂಚರ ಅವರೇ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಅವ್ರದ್ದು ಗಾಯತ್ರಿ ಒಂದು ನಿನಾದ ಸೌರಭ ಅಂತ ಒಂದು ಆಗಿದೆ. ಸಿಂಗರ್ ನನ್ ಪರಿಚಯ ಆಯ್ತಾ? ಓಂ ಇಂಚರ, ನಾನ್ ಸುಜಾತ ಆಂಟಿ ಮಾತಾಡೋದು. ಸುಜಾತ ಆಂಟಿ, ಹಾಯ್. ನಿಮ್ ಫೇಸಿಂಗ್ ಚೇಂಜ್ ಆಗ್ಬಿಟ್ಟಿದೆ, ಸಣ್ಣಗಿರುವಾಗ ನೋಡಿದ್ದೆ ಅಲ್ವಾ? ಈಗ ಚೆನ್ನಾಗ್ ಕಾಣ್ತಾ ಇದ್ಯಾ? ಅಲ್ಲ, ನಾನು ಮದ್ವೆ ಮಾಡೋದ್ ಬೇಡವಾ, ಇನ್ನು ಚಿಕ್ಕದಾಗಿರ್ಬೇಕ ಅವಳು. ಅಲ್ಲ, ನನ್ಗೆ ಆಗ